ಒಂದು ಚೀಟಿ. ಲಕ್ಕಿ ಡ್ರಾದಲ್ಲಿ ಹೀರೋ ಬೈಕ್, ಇಲ್ಲಿ ಇದ್ರ ಬೈಕ್ ತಗೊಂಡು ಹೋಗ್ಬೋದು. 4 ಹೇಳಿದ್ರು ಪ್ರೈಸ್ ಕೊಡ್ತೇನೆ, 3 ಹೇಳಿದ್ರು ಪ್ರೈಸ್ ಕೊಡ್ತೇನೆ. ಝಡ್ಡಿಂದ ಝಡ್ ವೈ ಡಬ್ಲ್ಯೂ ವೈ ಎಕ್ಸ್ ಡಬ್ಲ್ಯೂ ಝಡ್ ವೈ ಎಕ್ಸ್ ಡಬ್ಲ್ಯೂ 4 ಝಡ್ ವೈ ಎಕ್ಸ್ ಆಯ್ತು, ಡಬ್ಲ್ಯೂ ಆಯ್ತು, ಡಬ್ಲ್ಯೂ ಆಮೇಲೆ ಎಕ್ಸ್ ಎಸ್ ಇಲ್ಲ ಇಲ್ಲ ವಿ ಬರ್ತದೆ, ವಿ 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 ಆದ್ಮೇಲೆ ಯು ಬರ್ತದೆ. ಯು ವಿ ಯು ಪಿ ಪಿ ಅಲ್ಲ, ಟ್ರೈ ಮಾಡಿಯಾ? ಝಡ್ ವೈ ಎಕ್ಸ್ ಆರ್ ದೇವರೇ, ಏನಿಂದ ಝಡ್ ವರೆಗೆ ನಮಗೆಲ್ಲ ಅಧ್ಯಾಪಕರು ಕಲಿಸಿದ್ದಾರೆ. ಝಡ್ನಿಂದ ಹಿಂದೆ ಬರ್ಲಿಕ್ಕೆ ನಮ್ಗೆ ಯಾರೂ ಕಲಿಸ್ಲಿಲ್ಲ. ಬಟ್ ಒಬ್ಬರು ಈಗ 4 ಅಕ್ಷರ ಕಂಪ್ಲೀಟ್ ಮಾಡಿದ್ದಾರೆ. ಯಾವುದೇ ಮೊಬೈಲ್ ನೋಡೋದೇ 4 ಅಕ್ಷರ ನೀವು ಕಂಪ್ಲೀಟ್ ಮಾಡಿದ್ದೀರಿ. ಒಂದು ಪ್ರೈಸ್ ಪ್ರಶಾಂತ್ ಅವರು ನಿಮಗೆ ಬಹಳ ಚಂದವಾದ ಪ್ರೈಸ್ ಕೊಡ್ತಾ ಇದ್ದಾರೆ. ಚಪ್ಪಾಳಬಲ್ಲಿ ಸುರೇಶ್ ಅಣ್ಣನಿಗೆ ಚಪ್ಪಾಳಬಲ್ಲಿ ಚಂದವಾಗಿ ನೀವು ಹೇಳಿದ್ದೀರಿ. ಸುತ್ತ ನೋಡ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಗ್ರಾಹಕರು, ವಿದ್ಯಾರ್ಥಿಗಳು ಬಂದು ಇಲ್ಲಿ ಭಾಗವಹಿಸ್ತಾ ಹೋದರೆ ಪ್ರೈಸ್ಗಳನ್ನು ಕೊಡ್ತಾ ಹೋಗ್ತೇವೆ. ಸರಿಯಾಗಿ 5 ಗಂಟೆಗೆ ಲಕ್ಕಿ ಡ್ರಾ ಆರಂಭ ಆಗ್ತದೆ. ಭಾಗವಹಿಸಬೇಕು ಅಂತ ನಂಗೆ ಆಸೆ ಇದೆ. ಯಾವುದೇ IAS ಪರೀಕ್ಷೆ ಪ್ರಶ್ನೆಗಳನ್ನು ಕೇಳೋದಿಲ್ಲ, ಸಿಂಪಲ್ ಪ್ರಶ್ನೆ, ಯಾರು ಬೇಕಾದ್ರೂ ಉತ್ತರವನ್ನು ಕೊಡ್ಬೋದು. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಬಾಲಾಜಿ ಬಗ್ಗೆ ಹೇಳಿ. ಕಾರ್ಕಳದ ಪರಿಸರದಲ್ಲಿ ಒಂದು ಅತ್ಯಾಕರ್ಷಕ ಮೊಬೈಲ್ನ ಗ್ರಾಹಕರು ಹೋಗ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಇದ್ದರೆ ಅದು ಬಾಲಾಜಿ ಮೊಬೈಲ್ಸ್. ಕಾರ್ಕಳದಲ್ಲಿ ಮೊಬೈಲ್ಗಿಂತ ಹೆಚ್ಚಾಗಿ ಪ್ರಶಾಂತ್ ನಾಯ್ಕರು ಕಾರ್ಕಳದ ಪರಿಸರದ ಜನತೆಗೆ ಬಹಳ ಅಚ್ಚುಮೆಚ್ಚಿನ ಒಂದು ವ್ಯಕ್ತಿ. ಅವರ ಆ ನೇರ ನಡೆನುಡಿಯಿಂದ ಎಲ್ಲ ಗ್ರಾಹಕರು ಅವರ ಬಾಲಾಜಿ ಮೊಬೈಲ್ಗೆ ಹೋಗಿ ಮೊಬೈಲನ್ನು ಖರೀದಿಸ್ತಕ್ಕಂಥ ನಾವೆಲ್ಲರೂ ಕೂಡ ಕಂಡುಕೊಂಡಿರ್ತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲಿ ಅವರು ದೀಪಾವಳಿಯ ಹಬ್ಬದ ದಿವಸ ಹಲವಾರು ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದರು. ಅದರ ಬಹುಮಾನ ವಿತರಣೆ ಇವತ್ತು ಅತಿಥಿಗಳ ಸಮ್ಮುಖದಲ್ಲಿ ನಡೀಲಿಕ್ಕಿದೆ. ಈ ಸಂದರ್ಭದಲ್ಲಿ ಬಾಲಾಜಿ ಮೊಬೈಲ್ನ ಪ್ರಶಾಂತ್ ನಾಯ್ಕ್ ಮತ್ತು ಅವರೆಲ್ಲ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಬಾಲಾಜಿ ಮೊಬೈಲ್ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ, ಅವರ ಎಲ್ಲ ಆಸೆಗಳು ಈಡೇರಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಕಾರ್ಕಳದ ಅತ್ಯಂತ ಹೆಮ್ಮೆಯ ಸಮಾಜ ಸೇವಕರವರು, ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಒಳ್ಳೆ ಗ್ರಾಹಕರು, ತುಂಬ ಸಂಸ್ಥೆಯನ್ನು ಪರಿಚಯ ಮಾಡಿದವರು ಮತ್ತು ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು. ಒಂದು ಮಾತು ಸಂಸ್ಥೆ ಬಗ್ಗೆ ಹೇಳಿ ಸರ್, ಮತ್ತು ಪ್ರೈಸ್ ಕೊಡ್ತಾರೆ. ಬಾಲಾಜಿ ಮೊಬೈಲ್ಸ್ನ ಪ್ರಶಾಂತ್ ಅವರು ನಮಗೆ ಬಹಳ ನೆಚ್ಚಿನ ಸ್ನೇಹಿತರು. ಹಾಗೆಯೇ ನಮ್ಮ ಬಸ್ ಸ್ಟ್ಯಾಂಡ್ ಏಜೆಂಟರ ಬಳಗದ ಕಾರ್ಯಕ್ರಮಕ್ಕೂ ನಮಗೆ ಬೇಕಾದಷ್ಟು ಮಕ್ಕಳಿಗೆ ಬಹುಮಾನ ಸ್ಕಾಲರ್ಶಿಪ್ ಕೊಟ್ಟಂಥ ವ್ಯಕ್ತಿ, ಬಹಳ ಒಳ್ಳೆಯ ವ್ಯಕ್ತಿ. ಅವರ ಈ ಸಂಸ್ಥೆಗೆ ಇವತ್ತು ನಾನು ಶುಭ ಕೋರ್ತಾ ಇದ್ದೇನೆ. ಸುತ್ತ ಇರ್ತಕ್ಕಂಥವ್ರು ಬಂದರೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಆ್ಯಕ್ಟಿವಿಟಿ, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳ್ತೇನೆ. ತಪ್ಪುತ್ತರ ಹೇಳಿದ್ರು ಪರವಾಗಿಲ್ಲ, ಪ್ರೈಸ್ ಕೊಟ್ಟು ಕಳಿಸ್ತೇನೆ. ಗುರುಚರಣ್. ಯಾವ ಶಾಲೆ? ಪೆರ್ವಾಜೆ. ನಿಮ್ಮ ಹೆಸರು ಹೇಳಿ. ಪ್ರತ್ಯೂಷ್. ನೀವು ಕೂಡ ಪೆರ್ವಾಜೆ ಶಾಲೆ. ಓಕೆ, ಆ ಕಡೆ ಕ್ಯಾಮರಾ ಇದೆ, ಕ್ಯಾಮ್ರಾ ಕಡೆ ಮುಖ ಮಾಡಿ. ತುಂಬ ಸಿಂಪಲ್ಲು. ನಮ್ಮ ದೇಶದಲ್ಲಿ ಈವರೆಗೆ ತುಂಬ ಜನ ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ, ತುಂಬ ಜನ ಆಗಿದ್ದಾರೆ. ಅದರಲ್ಲಿ ಒಂದು 5 ಹೆಸರು ನಿಮ್ಗೆ ಹೇಳಲಿಕ್ಕೆ ಸಾಧ್ಯ, ಪ್ರೈಸ್ ಕೊಡ್ತಾರೆ. ಹಿಂದೆ ಆಗಿ ಹೋಗಿರ್ತಕ್ಕಂಥವ್ರು. ಪ್ರತೀಶ್ ಟ್ರೈ ಮಾಡ್ಬೋದು. 5 ಪ್ರಧಾನಮಂತ್ರಿಗಳು. ಅಷ್ಟು ಕಷ್ಟ ಇದೆಯಾ? ನರೇಂದ್ರ ಮೋದಿಗಿಂತ ಹಿಂದೆ ಯಾರಾಗಿದ್ರು, ಅದರ ಹಿಂದೆ ಯಾರಾಗಿದ್ರು 5 ಹೆಸರು ಹೇಳಿ. 3 ಹೇಳಿ ಸಾಕು. ಹೇಳಿ, ಪರವಾಗಿಲ್ಲ. ತಪ್ಪಿದ್ರೆ ಪರವಾಗಿಲ್ಲ. ಮೈಕ್ ಹಿಡಿದೆ ಇದೆಯಾ? ಪ್ರಶ್ನೆ ಕಷ್ಟ ಆಯ್ತನಾ? 5 ಜನ ಪ್ರಧಾನಮಂತ್ರಿಗಳು ಭಾರತವನ್ನು ಆಳಿದ. ಇಂದಿರಾ ಗಾಂಧಿ ಇದ್ದಾರೆ,
ಚರಣ್ ಸಿಂಗ್ ಇದ್ದಾರೆ, ವಿ ಪಿ ಸಿಂಗ್ ಇದ್ದಾರೆ, ಮೊರಾರ್ಜಿ ದೇಸಾಯಿ ಇದ್ದಾರೆ, ಜವಾಹರ್ಲಾಲ್ ನೆಹರು ಹೇಳ್ಬೋದು, ನೀವು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ಬೋದಾಗಿತ್ತಲ್ಲ. ಕಷ್ಟ ಐತಾ ಪ್ರಶ್ನೆ? ಕಷ್ಟ ಐತಾ? ತುಂಬ ಸಿಂಪಲ್. ಓಕೆ, IPL ಸ್ಟಾರ್ಟ್ ಆಗ್ತಾ ಈ ವರ್ಷ IPL ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಪ್ರಕಾರ IPL ಈ ಸಲ ಯಾರು ಗೆಲ್ತಾರೆ? RCB. ಹೇಗೆ RCB ಅಂತ ಹೇಳ್ತಾರೆ? ಯಾವ ತಂಡ ಗೆಲ್ಬೋದು ಈ ಸಲಕ್ಕೆ? CSK ಅಂತ ಯಾಕೆ ಹೇಳ್ತೀರಿ ನೀವು? ಸ್ಟ್ರಾಂಗ್ ಇದ್ದಾರೆ ಅವರು. ಸ್ಟ್ರಾಂಗ್ ಅಂದರೆ ಹೇಗೆ? ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ. ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಸ್ಟ್ರಾಂಗ್ ಇದ್ದಾರೆ. ನಾನು ವಿನಂತಿ ಮಾಡ್ಕೊಳ್ತೇನೆ, ಈ ಹುಡುಗನ ಉತ್ತರ ಭಾಳ ಕನ್ವಿನ್ಸಿಂಗ್ ಇದೆ. ಒಂದು ಪ್ರೈಸ್ ಪ್ರಶಾಂತ್ ಅವರ ಕೈಯಿಂದ ಈ ಹುಡುಗನಿಗೆ. ನಿಮಗೂ ಪ್ರೈಸ್ ಕೊಡಬೇಕು ಅಂತ ಸ್ವಲ್ಪ ನಿಂತ್ಕೊಮಾಗ ಪ್ರೈಸ್ ಕೊಡ್ತೇನೆ. ನಿಂತ್ಕೋ ಪ್ಲೀಸ್. ನಿಮಗೆ ಸಿಂಪಲ್ ಪ್ರಶ್ನೆ ಕೇಳ್ತೇನೆ, ಬಹಳ ಸಿಂಪಲ್ ಪ್ರಶ್ನೆ ಕೇಳ್ತೇನೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳ ಪೂರ್ಣ ಹೆಸರೇನು? ಕಂಪ್ಲೀಟ್ ನೇಮ್. ಬೇಗ ಪ್ರತ್ಯೂಷ್. ಅಷ್ಟು ಕಷ್ಟವಾ? ನಮ್ಮ ದೇಶದ ಪ್ರಧಾನಮಂತ್ರಿಗಳ ಪೂರ್ತಿ ಹೆಸರು ಬೇಕು ನನಗೆ. ಇಲ್ಲಿ ಬರಬೇಕು, ಇಲ್ಲಿ ಬಂದು ಹೇಳಬೇಕು. ಮಕ್ಕಳಿಗೆ ಚಾನ್ಸ್ ಕೊಡ್ತೇನೆ ಸರ್, ನಾನು ನಿಮ್ಗೆ ನೆಕ್ಸ್ಟ್ ಚಾನ್ಸ್ ಕೊಡ್ತೇನೆ. ನಿಮ್ಮನ್ನು ಖಂಡಿತ ಕರಿ. ಇಲ್ಲಿ ಬನ್ನಿ. ಈ ರೀತಿ ಮಕ್ಕಳು ಮಾಡಬಾರ್ದು, ಯಾವಾಗಲೂ ಕೂಡ ಇಷ್ಟು ಹೆಸಿಟೇಟ್ ಮಾಡಬಾರ್ದು. ಬರ್ತೀರಾ ಸರ್? ಬನ್ನಿ, ಇಲ್ಲಿ ಬನ್ನಿ. ಇಲ್ಲಿ ಬಂದು ಹೇಳಿಯಾ? ನೀವು ಸ್ಟೇಜಲ್ಲಿ ಪ್ರೈಸ್ ತಗೊಳ್ಳೋದಿಲ್ವಾ? ಕಾಲೇಜಲ್ಲಿ ತಗೊಳ್ತೀರಲ್ಲ. ನರೇಂದ್ರ ದಾಮೋದರ ದಾಸ್ ಮೋದಿ. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಇಲ್ಲಿ ಬನ್ನಿ. ನಿಮ್ಮ ಹೆಸರು ಹೇಳಿ. ಗೌರವ್. ಯಾವ ಶಾಲೆ ಹೇಳಿ? SVT ಇಂದ ಗೌರವ್ ಅವರಿಗೆ ಒಂದು ಸ್ಪೆಷಲ್ ಪ್ರೈಸ್ ಬರ್ತಾ ಇದೆ. ಚಪ್ಪಾಳೆ ಮೂಲಕ ಪ್ರಶಾಂತ್ ಅವರು ಪ್ರೈಸ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮುಂದಕ್ಕೆ ಬನ್ನಿ ಪ್ಲೀಸ್. ಇಲ್ಲಿ ಬನ್ನಿಯಾ? ಹಾಂ, ಥ್ಯಾಂಕ್ ಯು. ಪ್ರತೀಶ್ ಟ್ರೈ ಮಾಡಲಿಲ್ಲ ಇವತ್ತು. ತುಂಬ ಚಂದವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತೇನೆ. ಸುಲಭದ ಪ್ರಶ್ನೆ. ನೀವು ಖಂಡಿತ ಉತ್ತರ ಕೊಡ್ಬೋದು. ತುಂಬ ಈಸಿ ಪ್ರಶ್ನೆ. ಕ್ವಿಜ್ ಅಲ್ಲ ಇದು, IAS ಪ್ರಶ್ನೆಗಳಲ್ಲ, IAS ಎಕ್ಸಾಮ್ಸ್ ಅಲ್ಲ. ಯಾರು ಬೇಕಾದರೂ ಉತ್ತರ ಕೊಡಲಿಕ್ಕಾಗ್ತದೆ. ಆಗ್ಬೋದಲ್ಲ? ಒಂದು ಮೊಬೈಲ್ನ ಬೆಲೆ 10,000 ರೂಪಾಯಿ. ಅದನ್ನು 10% ಲಾಭದಲ್ಲಿ ಮಾರಬೇಕು ಅಂತಾದರೆ ಎಷ್ಟು ರೇಟಿಗೆ ಮಾರಬೇಕು? 10,000 ಅದರ ಒರಿಜಿನಲ್ ರೇಟ್. 10% ಅದನ್ನು ಮಾರ್ಜಿನಲ್ಲಿ ಮಾರಬೇಕಾಗಿದೆ. ಅದರ ಸೆಲ್ಲಿಂಗ್ ಪ್ರೈಸ್ ಎಷ್ಟು? ಅಷ್ಟು ಕಷ್ಟ ಇದೆಯಾ? 10,000ಕ್ಕಿಂತ ಜಾಸ್ತಿ ಆಗಬೇಕಲ್ಲ ರೀ ಲಾಭ ಅಂತ ಹೇಳಿದರೆ. ಹೇಳಿ, ಗಟ್ಟಿ ಹೇಳಿ. 11,000. ನಿಮ್ಮ ಹೆಸರು ಹೇಳಿ. ಲಿಂಗರಾಜ್. ಮುಂದಕ್ಕೆ ಬನ್ನಿ. ನಿಮ್ಮ ಉತ್ತರ ಸರಿಯಾಗಿದೆ. ಒಂದು ಚಂದವಾದ ಪ್ರೈಸ್ ತಗೊಂಡು ಹೋಗಿ. ಭಾಳ ಚಂದವಾಗಿರ್ತಕ್ಕಂಥ ಪ್ರಶ್ನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮುಂದಕ್ಕೆ ಬನ್ನಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಪ್ರೈಸ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಮುಂದಕ್ಕೆ ಬನ್ನಿ. ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. ಆಗ್ಬೋದಲ್ಲ? ನಮ್ಮ ದೇಶದ ರಾಷ್ಟ್ರಪತಿಗಳಿದ್ದಾರೆ. ರಾಷ್ಟ್ರಪತಿಗಳಿಗೊಂದು ಕಾರ್ ಇದೆ. ಆ ಕಾರ್ನ ನಂಬರ್ ಎಷ್ಟು ಅಂತ ಹೇಳಿ? ಕಾರ್ನ ನಂಬರು, ಅದಕ್ಕೊಂದು ಸ್ಪೆಷಲ್ ನಂಬರ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ. ಇನ್ನೂ ಈಸಿ ಪ್ರಶ್ನೆ ಕೇಳ್ತೇನೆ. ನಮ್ಮ ರಾಷ್ಟ್ರಗೀತೆ ಜನಗಣಮನ ಇದೆ. ಜನಗಣಮನ ಎಷ್ಟು ಸಾಲುಗಳಿದೆ? ಶಾಲೆಯಲ್ಲಿ ಕಲ್ತದ್ದು ಮರೆತು ಹೋಗ್ಬಾರ್ದು ಸರ್. ಇನ್ನೂ ಸಿಂಪಲ್ ಪ್ರಶ್ನೆ ಕೇಳ್ತೇನೆ. ಇಂಗ್ಲೀಷಲ್ಲಿ A to Z ಎಷ್ಟು ಅಕ್ಷರಗಳಿದೆ? 24. ಇಲ್ಲಿ ಬಂದು ಹೇಳಿ ಸರ್. ಇಲ್ಲಿ ಬಂದು ಹೇಳಿ ಅಮ್ಮ ಪ್ಲೀಸ್. ಕ್ಯಾಮರಾ ಮುಂದೆ ಹೇಳಿ ಅಷ್ಟೇ. ಪ್ರೈಸ್ ಇಲ್ಲಿ ಬನ್ನಿ. ನಾನು ನಿಮಗೆ 3 ಪ್ರಶ್ನೆ ಕೇಳ್ತೇನೆ. ಸಿಂಪಲ್ ಪ್ರಶ್ನೆ. ಇಲ್ಲಿ ಬಾಮ್ಮ, ಇಲ್ಲಿ ಬನ್ನಿ. ಸಿಂಪಲ್ 3 ಪ್ರಶ್ನೆ ಆಯ್ತಾ? ರಾಷ್ಟ್ರಪತಿಗಳ ಕಾರ್ನ ನಂಬರ್ ಎಷ್ಟು? 26. ಓಕೆ, ಎರಡನೇ ಪ್ರಶ್ನೆ. ಇಂಗ್ಲಿಷಲ್ಲಿ ಎಷ್ಟು ಅಕ್ಷರ ಇದೆ? 26 ಸರಿ ಇದೆ. ಮೂರನೇ ಪ್ರಶ್ನೆ. ಕಾರ್ಕಳದ ಈಗಿನ ಶಾಸಕರು ಯಾರು? ಸುನಿಲ್ ಕುಮಾರ್. ಥ್ಯಾಂಕ್ ಯು ವೆರಿ ಮಚ್. ಮೂರನೇ ಪ್ರಶ್ನೆ. ದೇಶದ ಪ್ರಧಾನಮಂತ್ರಿಗಳಿದ್ದಾರೆ ಅಲ್ವಾ? ಪ್ರಧಾನಮಂತ್ರಿಗಳಿದ್ದಾರೆ. ಅವರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು? ಯಾವ ರಾಜ್ಯಕ್ಕೆ ಬೇಸ್ ಆಗಿದ್ದವರು?
ಗುಜರಾತ್. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ನಾಲ್ಕನೇ ಪ್ರಶ್ನೆ, ಭಾರತದ ಅತಿ ಉದ್ದವಾದ ನದಿ ಯಾವುದು? ಗಂಗಾ. ನೈಲ್. ಭಾರತದ ಅತಿ ಉದ್ದವಾದ ನದಿ, ವರ್ಲ್ಡ್ದ 10 ಮಗ ಭಾರತದ. ಪ್ರಶ್ನೆ ಕಷ್ಟ ಆಗ್ತಾ ಇದೆಯಾ? ಗಂಗಾ ನದಿ ಕರೆಕ್ಟ್ ಆಗಿದೆ. ಈ ಹುಡುಗನಿಗೆ ಒಂದು ಸ್ಪೆಷಲ್ ಪ್ರೈಸನ್ನು ಪ್ರಶಾಂತ್ ಅವರು ಬಹಳ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಪ್ರೈಸ್ ಕೊಡ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಉತ್ತರ ಬಂತು. ಉಳಿದ ಮಕ್ಕಳು ಮುಂದೆ ಬನ್ನಿ, ಪಾರ್ಟಿಸಿಪೇಟ್ ಮಾಡುವಂಥ ಮಕ್ಕಳು ಮುಂದೆ ಬನ್ನಿ. ತುಂಬ ಸಿಂಪಲ್ ಪ್ರಶ್ನೆ, ನಾನು IAS ಎಕ್ಸಾಮ್ ಕ್ವಶನ್ ಕೇಳ್ತಾ ಇಲ್ಲ. ಪ್ರೈಮರಿ ಸ್ಕೂಲ್ನ ಮಟ್ಟದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ, 2ನೇ ಕ್ಲಾಸಿನ ಮಟ್ಟದ ಪ್ರಶ್ನೆಗಳು. ಇಡೀ ಬಸ್ ಸ್ಟ್ಯಾಂಡಲ್ಲಿ ನಾನು ನಿಮ್ಮನ್ನು ತುಂಬ ಬಿಲೀವ್ ಮಾಡ್ತೇನೆ, ತುಂಬ ನಂಬ್ತೇನೆ. ಯಾರು ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿದವರಿದ್ದಾರೆ ಮುಂದೆ ಬನ್ನಿ, ಪ್ರೈಸ್ ತಗೊಂಡೋಗಿ. ಇವತ್ತಿನ ಡೇಟಿಗೆ ಹತ್ತಿರ ಆದವರು, ಇವತ್ತಿನ ಡೇಟಿಗೆ ಹತ್ತಿರ ಬರ್ಡೇ ಸೆಲೆಬ್ರೇಟ್ ಮಾಡುವಂಥವ್ರು. ನಿಮ್ಮ ನಂಬ್ತೇನೆ ನಾನು. ನಿಮ್ಮ ಡೇಟ್ ಆಫ್ ಬರ್ತ್ ಕೇಳೋದಿಲ್ಲ, ಆಧಾರ್ ಕಾರ್ಡನ್ನು ಕೇಳೋದಿಲ್ಲ. ಯಾರು ಇವತ್ತಿನ ಡೇಟಿಗೆ ಹತ್ತಿರವಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ, ಎನಿಬಡಿ ಫ್ರಮ್ ಬಸ್ ಸ್ಟ್ಯಾಂಡ್ ಮುಂದೆ ಬಂದು ಪ್ರೈಸ್ ತಗೊಂಡೋಗಿ. ಸಣ್ಣ ಸಣ್ಣ ಪ್ರೈಸ್ ಅಲ್ಲ, ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೇವೆ. ಯಾರು ಆಗ್ಬೋದು, ಇಲ್ಲಿ ಬಂದು ಪ್ರೈಸ್ ತಗೊಂಡೋಗಿ. ಯಾವಾಗ ಹುಟ್ಟಿದ್ದು? ಡಿಸೆಂಬರ್ 22. ಬೇರೆ ಇದ್ದಾರೆ ಡಿಸೆಂಬರಲ್ಲಿ ಯಾರು ಹುಟ್ಟಿದವರು? ಡಿಸೆಂಬರ್ ಹುಟ್ಟಿದವರು ಇದ್ದಾರಾ? ಬೇಗ ಬನ್ನಿ. ನಾನು ನಿಮ್ಮನ್ನು ದೇವರಾಣೆಗೆ ನಂಬ್ತೇನೆ. 20/12/90. ಡೇಟ್ ಹೇಳಿ ಸರ್, ಡಿಸೆಂಬರ್ ಡೇಟ್ ಹೇಳಿ. 20. ನಿಮ್ಮ ಡೇಟ್ ಹೇಳಿ. 24. ನಿಮ್ಮ ಡೇಟ್ ಹೇಳಿ. ಇವತ್ತು ಬರ್ಡೇ. ಪ್ರಶಾಂತ್ ಒಂದು ಪ್ರೈಸ್ ಕೊಡ್ಬೇಕಾ ಹುಡುಗನಿಗೆ? ಉಳಿದಮ್ಮವರು ನಿಂತ್ಕೊಳ್ಳಿ. ನಿಮ್ಮನ್ನ ಬಾಲಾಜಿ ಮೊಬೈಲ್ಸ್ನವರು ದೇವರಾಣೆಗೆ ನಂಬ್ತಾರೆ ಸರ್. ಚಂದ ಪ್ರೈಸ್ ತಗೊಂಡೋಗಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಅಲ್ಲ, ಡೇಟ್ ಹೇಳಿ. 9th ಅಂದರೆ ಯಾವಾಗ ಆಗತ್ತದು? 9th ಆಗಿದೆ. ಇನ್ನು ಇತರ ಯಾರದು ಇವತ್ತು ನಿನ್ನೆ ಹುಟ್ಟಿದವರಿದ್ದಾರಾ? ನಿಲ್ಲಿ. ಇವತ್ತು ಯಾರಾದರೂ ನಿನ್ನೆ ಯಾರು ಹುಟ್ಟಿದವರಿದ್ದಾರಾ? ಇವತ್ತು ನಿನ್ನೆ ಹುಟ್ಟಿದವರಿದ್ದಾರೆ ಯಾರಾದರೂ? ಡಿಸೆಂಬರ್ 20. ನಿಮ್ಗೊಂದು 4 ಮಂದಿಗೆ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೇನೆ, ಬಹಳ ಸಿಂಪಲ್ ಪ್ರಶ್ನೆ ಕೇಳ್ತೇನೆ. ಆಧಾರ್ ಕಾರ್ಡಲ್ಲಿ ನಂದು ನಂಬರ್ ಇದೆಯಲ್ಲ, ಅದ್ರ ಎಷ್ಟು ಅಂಕೆಗಳಿದೆ ಆಧಾರ್ ಕಾರ್ಡಲ್ಲಿ? ಲೆಕ್ಕ ಮಾಡಿ ಹೇಳಿ ನನಗೆ, ಹುಡುಕಿ ಹೇಳಿ. 11. ನೀವು ಲೆಕ್ಕ ಹೇಳಿ. 11. ಎಲ್ಲ 11 ಹೇಳ್ತಾರೆ. ಲೆಕ್ಕ ಮಾಡಿ ಹೇಳಿ ಸರ್. ಆಧಾರ್ ಕಾರ್ಡಲ್ಲಿ ಎಷ್ಟು ನಂಬರ್ ಇದೆ? ಮುಂದೆ ಬನ್ನಿ. 12 ಹೇಳ್ತೀರಿ? ನಿಲ್ಲಿ, 1 ನಿಮಿಷ ನಿಲ್ಲಿ. ಮುಂದೆ ಬನ್ನಿ ಪ್ಲೀಸ್. ನಿಲ್ಲಿ. 1 ನಿಮಿಷ ನಿಲ್ಲಿ. ಗೂಗಲ್ ಚೆಕ್ ಮಾಡಿ, ಕರೆಕ್ಟ್ ಉತ್ತರ ನೋಡಿ ಮಾರ್ಕ್ಸ್ ಕೊಡ್ತೇವೆ. ನಿಮ್ಮ ಪ್ರೈಸ್ ಆಧಾರ್ ಕಾರ್ಡಲ್ಲಿ ಒಂದು ನಂಬರ್ ಇದೆ. 16 ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ನೀವೆಷ್ಟು ಹೇಳಿದ್ರಮ್ಮ? 12 ಅಂತ ಹೇಳಿದಿರಿ. 12 ಅಂತ ಹೇಳಿದಿರಿ ನೀವು. ನಿಮ್ಮ ಉತ್ತರ ಸರಿಯಾಗಿದೆ. 12 ಬೇರೆ ಹೇಳಿದ್ದಾರೆ ಯಾರಾದರೂ? ಬೇರೆ ಯಾರೂ ಹೇಳಿಲ್ಲ. ಒಂದು ಚಂದವಾದ ಪ್ರೈಸನ್ನು ಇವತ್ತು ಬಹುಮಾನ ಗೆದ್ದಿರ್ತಕ್ಕಂಥ ಮೊದಲ ಹುಡುಗಿ ನೀವು. ಬಾಲಾಜಿ ಮೊಬೈಲ್ಸ್ ಪರವಾಗಿ ನಿಮ್ಮ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಬರ್ಡೇನಾ? ನಿಮ್ಮ ಬರ್ಡೇ ಇವತ್ತು. ಬರ್ಡೇ ಬಗ್ಗೆ ಮಾತಾಡಿ. ಇವತ್ತು ಕೇಕ್ ಕಟ್ ಮಾಡ್ಲಿಕ್ಕೆ ಉಂಟು ಸಾಯಂಕಾಲ. ಇವತ್ತು ಬಾಲಾಜಿ ಮೊಬೈಲ್ಸಿಗೆ ಬನ್ನಿ, ಸ್ಪೆಷಲ್ ಆಗಿ ಸ್ವೀಟ್ ಕೊಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೇವೆ. ಆಗ್ಬೋದಲ್ಲ? ನಿಮ್ಮ ಹೆಸರು ಹೇಳಿ. ಚೈತ್ರಾಗೆ ಧನ್ಯವಾದಗಳು. ಕಂಗ್ರಾಟ್ಸ್ ಅಮ್ಮ. ಹ್ಯಾಪಿ ಬರ್ಡೇ. ಇಲ್ಲಿರ್ತಕ್ಕಂಥವ್ರಿಗೆ ಪ್ರೈಸ್ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರೈಸ್. ಎಲ್ಲ ಪೋಸ್ಟ್ ಆಫೀಸಲ್ಲಿ ಕೂಡ ಒಂದು ಪಿನ್ ನಂಬರ್ ಇರುತ್ತಲ್ಲ, PIN ಅಂತ ಹೇಳ್ತಾರೆ. ಕಾರ್ಕಳದ ಪಿನ್ ನಂಬರ್ 574104. ಆ ಪಿನ್ ಅಂದರೆ ಏನು? ಅದರ ಎಕ್ಸ್ಪಾನ್ಷನ್ ಹೇಳ್ತೀರಾ ಯಾರಾದರೂ? PIN ಅದರ ಎಕ್ಸ್ಪಾನ್ಷನ್ ಹೇಳ್ತೀರಾ ಯಾರಾದರೂ? ಇಲ್ಲಿದ್ದವ್ರು ಯಾರಾದರೂ ಹೇಳ್ತೀರಾ? ಸರ್ ಬನ್ನಿ ಸರ್.
ಪಿನ್ ಇಂಡೆಕ್ಸ್ ನಂಬರ್ ಪಿನ್ ಅಲ್ಲ ಸರ್, ಪಿನ್ ಇಂಡೆಕ್ಸ್ ನಂಬರ್ ಅಲ್ಲ, PIN. ಪೋಸ್ಟ್ ಇಂಡೆಕ್ಸ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಕರೆಕ್ಟ್ ಆಗಿದೆ. ಸರ್ ಒಂದು ಪ್ರೈಸ್ ಕೊಡಿ ಸರ್. ಪೋಸ್ಟಲ್ ಇಂಡೆಕ್ಸ್ ನಂಬರ್ ಸರಿಯಾಗಿದೆ. ನನಗೆ ತುಂಬ ಕಷ್ಟ ಅಂತ ಅನಿಸ್ತಾ ಇಲ್ಲ. ಸಿಂಪಲ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ, ಯಾರು ಬೇಕಾದ್ರೆ ಟ್ರೈ ಮಾಡ್ಬೋದು. ಎನಿಬಡಿ ಕ್ಯಾನ್ ಟ್ರೈ. ಅಲ್ಲಿ ನಿಂತವ್ರು ಮುಂದೆ ಬನ್ನಿ ಸರ್, ಪ್ರೈಸ್ ತಗೊಂಡು ಹೋಗಿ. ಅಲ್ಲಿ ನಿಂತವ್ರು ಮುಂದೆ ಬನ್ನಿ. ಹಾಂ, ಯಾವುದು? ದೀಪಾವಳಿ ಸೇಲ್ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ. ಇವತ್ತು ಲಕ್ಕಿ ಡ್ರಾ ಆಗ್ತಾ ಇದೆ. ಲಕ್ಕಿ ಡ್ರಾ ಆಗ್ತಾ ಇದೆ, ಪ್ಲೀಸ್. ವೃಷಭ ಮುಂದೆ ಬನ್ನಿ, ಅಲ್ಲಿದ್ದರ ಮುಂದೆ ಬನ್ನಿ, ಮಕ್ಕಳು ಮುಂದೆ ಬನ್ನಿ, ಇಲ್ಲಿದ್ದರ ಮುಂದಕ್ಕೆ ಬನ್ನಿ. ಸಿಂಪಲ್. ಇಲ್ಲಿ ಬಂದರೆ ಪ್ರೈಸ್ ಪ್ರಶ್ನೆ ಕೇಳ್ತೇನೆ ಸರ್, ಇಲ್ಲಿ ಮುಂದಕ್ಕೆ ಬನ್ನಿ ಪ್ಲೀಸ್. ಅಲ್ಲ, ಮುಂದೆ ಬನ್ನಿ. ಸೋತರು ಪರವಾಗಿಲ್ಲ, ಇವತ್ತು ಸೋತರೆ ಏನು ಜಗತ್ತು ಮುಳುಗಿ ಹೋಗೋದಿಲ್ಲ. ಇಲ್ಲಿದ್ದವರಲ್ಲಿ ನಿಮ್ಮನ್ನು ತುಂಬ ನಾವು ಬಿಲೀವ್ ಮಾಡ್ತೇವೆ. ಯಾರದು ಆಧಾರ ಕಾರ್ಡ್ ಕೇಳೋದಿಲ್ಲ, ಪ್ರೂಫನ್ನು ಕೇಳೋದಿಲ್ಲ. ಇಲ್ಲಿದ್ದವರಲ್ಲಿ ಯಾರಾದರೂ ಇವತ್ತು ನಾಳೆ ನಿನ್ನೆ ಮದುವೆ ಆ್ಯನಿವರ್ಸರಿ ಮಾಡೋರು ಮುಂದಕ್ಕೆ ಬನ್ನಿ, ಪ್ರೈಸ್ ತಗೊಂಡು ಹೋಗಿ. ಡಿಸೆಂಬರ್ 2ನೇ ವಾರದಲ್ಲಿ ಮದುವೆ ಆಗಿರ್ತಕ್ಕಂಥವ್ರು, ಡಿಸೆಂಬರ್ 2ನೇ ವಾರ 3ನೇ ವಾರದಲ್ಲಿ ಮದುವೆ ಆಗಿರ್ತಕ್ಕಂಥವ್ರು ಇದ್ದಾರಾ? ಇನ್ನೂ ಸಿಂಪಲ್ ಮಾಡ್ತೇನೆ, ಇನ್ನೂ ಸಿಂಪಲ್ ಮಾಡಿ ಯಾರು ಟ್ರೈ ಮಾಡ್ಬೋದು. ನನಗೆ 5 ರೂಪಾಯಿದು 5 ಕಾಯಿನ್ ತಗೊಂಬನ್ನಿ, ಪ್ರೈಸ್ ತಗೊಂಡೋಗಿ. 5 ರೂಪಾಯಿದು 5 ಕಾಯಿನ್. ಬೇರೆಯವರ ಹೆಲ್ಪ್ ತಗೋಬಹುದು, ಬೇರೆಯವರ ಹೆಲ್ಪ್ ತಗೋಬಹುದು. 5 ರೂಪಾಯಿದು 5 ಕಾನು. ನಿಮ್ಮ ಹೆಸರು ಹೇಳಿ ಸರ್. ಶ್ರವಣ್ ತಂತ್ರಿ. ಯಾವ ಊರಿನವರು ಶ್ರವಣ್ ಸರ್? ಎಡಪದವು. ಶ್ರವಣ್ ಅವರಿಗೆ ಒಂದು ಚಂದವಾದ ಪ್ರೈಸನ್ನು ಪ್ರಶಾಂತ್ ಕೊಡ್ತಾರೆ. ಬಾಲಾಜಿ ಮೊಬೈಲ್ಸಿಗೆ ಬನ್ನಿ, ಮೊಬೈಲ್ಸ್ ತಗೊಳ್ಳಿ, ಸೆಲೆಬ್ರೇಷನ್ ಮಾಡಿ. ನಿಮಗೆ ಕಂಗ್ರಾಟ್ಸ್ ಹೇಳ್ತೇನೆ, ದುಡ್ಡು ನಿಮ್ಗೆ ವಾಪಸ್ ಕೊಡ್ತೇನೆ. ಚಂದವಾದ ಪ್ರೈಸ್ ನಿಮಗೆ ಬಾಲಾಜಿ ಮೊಬೈಲ್ಸ್ ಅವರ ದೀಪಾವಳಿ ವಾರ್ಷಿಕೋತ್ಸವದ ಪರವಾಗಿ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಕಂಗ್ರಾಚುಲೇಷನ್ಸ್. ಮಾತಾಡಿ. ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ, ಯಾರಾದರೂ ಪರವಾಗಿಲ್ಲ. ನನಗೆ 10 ರೂಪಾಯಿದು 10 ನೋಟು ತಗೊಂಬನ್ನಿ, ಪ್ರೈಸ್ ತಗೊಂಡೋಗಿ. 10 ರೂಪಾಯಿದು 10 ನೋಟು. ಸುಲಭವಾಯಿತು ವೃಷಭನಿಗೆ. ಬಸ್ ಏಜೆಂಟ್ ಅದಕ್ಕೆ ಸಾರ್ಥಕ ಆಯ್ತು ಇವತ್ತು. ಕಂಗ್ರಾಟ್ಸು, ನಿಮಗೆ ಚಂದವಾದ ಪ್ರೈಸನ್ನು. ಥ್ಯಾಂಕ್ ಯು ವೆರಿ ಮಚ್ ವೃಷಭ ಅವರಿಗೆ ಕಂಗ್ರಾಟ್ಸ್. ವೃಷಭ ಒಂದು ನಿಮಿಷ ಮಾತಾಡಿ. ಬಾಲಾಜಿ ಮೊಬೈಲ್ನ ನಾನು ಮೊದಲಿನ ಗ್ರಾಹಕ. ಮೊದಲಿನಿಂದಲೂ ನಾನು ಏನಾದರೂ ತಗೊಳ್ಳೋದಿದ್ದರೆ ಬಾಲಾಜಿಯಲ್ಲಿ ತಗೊಳ್ಳೋದು. ಮತ್ತು ಅವರ ಸರ್ವಿಸ್ ಎಲ್ಲ ತುಂಬ ಒಳ್ಳೆಯದು. ಮತ್ತು ನಮ್ಮ ಪತ್ತಿಲು ಪುತ್ತು ಅಂತ ಹೇಳ್ತೇವೆ ನಾವು, ಒಳ್ಳೆ ಸರ್ವಿಸ್ ಕೊಡ್ತಾರೆ. ಮತ್ತು ಅವರೆಲ್ಲ ಯಾವಾಗಲೂ ನಗುಮುಖದಿಂದ ಅವರ ಸರ್ವಿಸ್ ಎಲ್ಲ ಸ್ಟಾಫ್ ಎಲ್ಲ ಹಾಗೆ ಒಳ್ಳೆ ರೀತಿ ಸರ್ವಿಸ್ ಕೊಡ್ತಾರೆ. ಏನಾದರೂ ಒಂದು ರೀಸನಬಲ್ ರೇಟ್ ಸಹ, ಏನು ಜಾಸ್ತಿ ರಿಪೇರಿ ಕೊಟ್ಟರೆ ಸಹ ಎಲ್ಲದಕ್ಕೂ ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾರೆ. ವಂದನೆ ಮಾಡ್ತಾರೆ. ಥ್ಯಾಂಕ್ ಯು. ಒಂದು ಸ್ಪರ್ಧೆ ಆಗ ಮಾಡಿದ್ದೆ ನಾನೀಗ. ಇದು ಸ್ಪೆಷಲ್ ಆಗಿ ವಿದ್ಯಾರ್ಥಿಗಳು ಮುಂದೆ ಬನ್ನಿ ಸರ್. ಸೋತರು ಪ್ರೈಸ್ ಕೊಡ್ತೇನೆ, ಇದು ಪರವಾಗಿಲ್ಲ, ಸೋತರು ಪ್ರೈಸ್ ಕೊಡ್ತೇನೆ. ನಾನು ಆಗ ಹೇಳಿದ್ದೇನೆ, ಒಂದು ಸ್ಪರ್ಧೆ ಮಾಡಿದ್ದೇನಾಗ ಏನಿಂದ ಝಡ್ ತನಕ ನೀವು ಕಲ್ತಿದ್ದೀರಿ, ಝಡ್ನಿಂದ ಹಿಂದಕ್ಕೆ ಬರಬೇಕು, ರಿವರ್ಸ್ ಗೇರಲ್ಲಿ. ಪೂರ್ತಿ 26 ಬರಬೇಕು ಅಂತಿಲ್ಲ, ಎಷ್ಟು ಬಂದರೂ ಪ್ರೈಸ್ ಕೊಡ್ತೇನೆ. ಸ್ಟಾರ್ಟ್ ಮಾಡಿ. ZYXW ತುಂಬ ಯೋಚನೆ ಮಾಡೋದು ಕಷ್ಟ ಆಗ್ತದೆ ನಮಗೆ. ಟ್ರೈ ಮಾಡಿ. XYZ ಝಡ್ ಇಂದ ಹಿಂದೆ ಬರುತ್ತೆ. ZYX WVUSTR QP ONMLK O. 10 ಹೇಳಿದಿರಿ. ಥ್ಯಾಂಕ್ ಯು ವೆರಿ ಮಚ್. 10 ಹೇಳಿದಿರಿ. ಎನಿಬಡಿ ಟ್ರೈ ಮಾಡ್ತೀವಿ ಹುಡುಗ. ರಾಘಣ್ಣ 10 ಅವರು ಕಂಪ್ಲೀಟ್ ಮಾಡಿದ್ದಾರೆ. ಮುಂದೆ ಬನ್ನಿ, ಒಂದು ಪ್ರೈಸ್ಗಳು. ಇವತ್ತು ನಿಮಗೆ ತುಂಬ ಪುಣ್ಯ ಇದೆ, ಬನ್ನಿ. ಕಾರ್ಕಳದ ರಾಘವೇಂದ್ರ ಮಠದಲ್ಲಿ ನಿರಂತರವಾಗಿ ಅಖಂಡವಾಗಿ ಸಪ್ತಾಹ ಭಜನೆ ಆಗ್ತಾ ಇದೆ. ಅದರ ಅಧ್ಯಕ್ಷರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಕೈಯಿಂದ ಈ ವಿದ್ಯಾರ್ಥಿ ಪ್ರೈಸ್ ತಗೊಳ್ಬೇಕು ಅಂತ ಆಸೆ ಪಡ್ತೇನೆ. ರಾಘಣ್ಣವರ ಭಜನೆಯ ಪೂರ್ಣವಾಗಿರ್ತಕ್ಕಂಥ ಮಂತ್ರಾಕ್ಷತೆ ಹುಡುಗನಿಗೆ ಸಿಗ್ತಾ ಇದೆ. ಕಂಗ್ರಾಚುಲೇಷನ್ಸ್, ಕಂಗ್ರಾಟ್ಸ್. ಥ್ಯಾಂಕ್ ಯು ವೆರಿ ಮಚ್. ರಾಘಣ್ಣ ಬನ್ನಿ, ಮುಂದೆ ಬನ್ನಿ. ಒಂದು 2 ಅಕ್ಷರ ಮಾತಾಡಿ ಬಾಲಾಜಿ ಬಗ್ಗೆ, ಬಾಲಾಜಿ ಮೊಬೈಲ್ಸ್ ಬಗ್ಗೆ. ಅವ್ರು ಮಾತಾಡ್ತಾರೆ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ. ಒಂದು ಬಾಲಾಜಿ ತಿರುಪತಿಯಲ್ಲಿ ಶ್ರೀನಿವಾಸ ಎಲ್ಲರಿಗೂ ಬೇಡದನ್ನು ಕೊಡುವವ ಮಹಾನ್ ಶಕ್ತಿ. ಇನ್ನೊಂದು ಕಾರ್ಕಳದಲ್ಲಿ ಬಾಲಾಜಿ ಹೇಳಿದರೆ ನಮ್ಮ ಪ್ರಶಾಂತ್ ಅಣ್ಣ ಅವರು ಉದ್ಯೋಗದ ಮುಖೇನ ಎಲ್ಲ ಸಮಾಜದ ವರ್ಗದವರಿಗೂ ತಾನು ಗಳಿಸಿದನ್ನು ಸ್ವಲ್ಪ ಆದರೂ ಹಂಚಿ ಸಂತೋಷ ಪಡುವ ವ್ಯಕ್ತಿತ್ವವುಳ್ಳವರು. ಬಹಳ ಒಳ್ಳೆಯ ಕಾರ್ಯಕ್ರಮ ಅಂದರೆ ದೀಪಾವಳಿಯ ಸಂದರ್ಭದಲ್ಲಿ ಈ ಒಂದು ಲಕ್ಕಿ ಡ್ರಾವನ್ನು ಆಯ್ಕೆ ಮಾಡಿ ಯಾರಿಗೆ ಲಕ್ಕಿ ಉಂಟು ಅಂತಹ ಪುಣ್ಯಾತ್ಮರಿಗೆ ಸದುಪಯೋಗ ಆಗಲಿ ಎಂಬುವಂತಹ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವರಿಗೆ ರಾಯರ ಅನುಗ್ರಹ ಸದಾ ಇರಲಿ, ಕೃಷ್ಣನ ಅನುಗ್ರಹ ಇರಲಿ ಹೇಳಿ 2 ಮಾತು ನಿಲ್ಲಿಸಿ. ನಮ್ಮ ಅತ್ಯಂತ ಪ್ರೀತಿಯ ರಾಜಕೀಯ ನಾಯಕರು, ಸಾಮಾಜಿಕ ಹೋರಾಟಗಾರರು, ಸಮಾಜ ಸೇವಕರು ಆಗಿರ್ತಕ್ಕಂಥ ಗಿರಿಧರ್ ನಾಯ್ಕ ಅವರು ಬಂದಿದ್ದಾರೆ. ಇವತ್ತು ಲಕ್ಕಿ ಡ್ರಾದಲ್ಲರೂ ಭಾಗವಹಿಸ್ತಾರೆ. ಅವರಿಗೆ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗಿರಿಧರ್ ಮಾಮ ಅವರು 2 ಮಾತು ಹೇಳಿ ಸರ್, ಅಷ್ಟೊತ್ತಿಗೆ ಪ್ರೈಸ್ ಕೊಟ್ಟು ಮುಗಿಸ್ತೇನೆ. ಹರಿ ಓಂ. ಕಾರ್ಕಳದ ಬಸ್ ನಿಲ್ದಾಣದಲ್ಲಿ ಬಾಲಾಜಿ ಮೊಬೈಲ್ನವರ ಲಕ್ಕಿ ಡ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ರಾಘಣ್ಣ ಅವರೇ, ಅದೇ ರೀತಿ ರಾಜೇಂದ್ರ ಭಟ್ ಅವರೇ, ನಮ್ಮ ಪ್ರೀತಿಯ ಪ್ರಶಾಂತ್ ಅವರೇ ಹಾಗೂ ಅವರ ಶ್ರೀಮತಿಯವರೇ. ಕಾರ್ಕಳದಲ್ಲಿ ಒಂದು 15 ವರ್ಷದಿಂದ ಮೊಬೈಲ್ ಮಾರಾಟದಲ್ಲಿ ಉತ್ತುಂಗಕ್ಕೇರಿದಂಥ ಒಂದು ಕೀರ್ತಿ ಇದ್ದರೆ ಅದು ನಮ್ಮ ಪ್ರಶಾಂತ್ ಅವರಿಗೆ ಸೇರ್ತದೆ. ಯಾವುದೇ ಮೊಬೈಲ್ ಇರಲಿ, ಆ ಮೊಬೈಲ್ನಲ್ಲಿ ಡಿಸ್ಕೌಂಟ್ ಕೊಡೋದು, ಅದರಲ್ಲಿ ಪ್ರೈಸ್ ಇಡುವಂಥದ್ದು, ಪ್ರತಿ ವರ್ಷ ದೀಪಾವಳಿ ಬಂಪರ್ ಡ್ರಾ ಮಾಡುವಂಥದ್ದು ಇದ್ದರೆ ಅದು ನಮ್ಮ ಪ್ರಶಾಂತ್ ಅವರು. ಕಾರ್ಕಳದಲ್ಲಿ ಯಾವುದೇ ಕ್ರಿಕೆಟ್ ಟೂರ್ನಮೆಂಟ್ ಆಗಲಿ, ಯಾವುದೇ ಮಹೋತ್ಸವ ಆಗಲಿ, ಅಂಥ ಕಾರ್ಯಕ್ರಮಕ್ಕೆ ತಮ್ಮ ಡೊನೇಷನನ್ನು ಕೊಡುವ ಮೂಲಕ ಯಾವುದೇ ಕಾರ್ಯಕ್ರಮದಲ್ಲಾದರೂ ನಾವು ಇದ್ದೇವೆ ಅಂತ ತೋರಿಸಿಕೊಡುವಂಥ ವ್ಯಕ್ತಿತ್ವ ಇದ್ದರೆ ಅದು ಪ್ರಶಾಂತ್ ಅವರದ್ದು. ತನಗಾದಂಥ ಲಾಭದಲ್ಲಿ ಒಂದು ಅಂಶವನ್ನು ಬಡಬಗ್ಗರಿಗೆ ಹಂಚಬೇಕಂತ ಹೇಳುವಂಥ ಉದ್ದೇಶ ಇರುವಂಥದ್ದು, ಅದು ಒಳ್ಳೆಯ ಉದ್ದೇಶ. ನಾನು ನೋಡಿದ ಮಟ್ಟಿಗೆ ಅವರ ಹುಟ್ಟುಹಬ್ಬದ ದಿನ ಚೇತನ ಶಾಲೆಗೆ ಆ ಎಲ್ಲ ಅಂಗವಿಕಲ ಮಕ್ಕಳಿಗೆ ಅನ್ನದಾನವನ್ನು ಮಾಡುವಂಥ ಒಂದು ಸೇವೆ ಇದ್ದರೆ ಅದು ದೊಡ್ಡ ಸೇವೆ. ಅಂಥ ಕಾರ್ಯಕ್ರಮವನ್ನು ನಿರಂತರ 10 ವರ್ಷದಿಂದ ಹಮ್ಮಿಕೊಂಡು ಬಂದಿದ್ದಾರೆ. ಅವರಿಗೆ ಭಗವಂತ ಆಯುಷು ಆರೋಗ್ಯ ಎಲ್ಲ ಕೊಡಬೇಕಂತೇಳಿ ನಮ್ಮ ಪಡುತಿರುಪತಿ ವೆಂಕಟೇಶ್ವರನಲ್ಲಿ ಬೇಡ್ತಾ ಇಂದಿನ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಸಾಗಲಿ ಅಂತ ಆ ಭಗವಂತನಲ್ಲಿ ಮಗದೊಮ್ಮೆ ಬೇಡ್ತಾ 2 ಮಾತನ್ನು ಮುಗಿಸ್ತೇನೆ. ಕಾರ್ಕಳದ ಎಸ್ ಐ ಅವರು ಬಂದಿದ್ದಾರೆ. ನಾವು ಅವರನ್ನು ತುಂಬ ಕಾಯಿಸಬಾರ್ದು. ಒಂದು ಪ್ರಶ್ನೆ ಇದೆ ಗೃಹಿಣಿಯರಿಗೆ. ಶಾಲೆ ಮಕ್ಕಳಿಗೆ ಕೇಳಿದೆ ನಾನು, ಗೃಹಿಣಿಯರು ಯಾರಿದ್ರೂ ಮುಂದಕ್ಕೆ ಬನ್ನಿ, ನಿಮ್ಮನ್ನು ನಾವು ಸೋಲಿಸೋದಿಲ್ಲ, ಯಾರನ್ನು ಸೋಲಿಸೋದಿಲ್ಲ. ಬಂದು ಸಣ್ಣ ಪ್ರಶ್ನೆಗೆ ಉತ್ತರ ಕೊಡಿ, ಪ್ರೈಸ್ ತಗೊಂಡು ಹೋಗಿ. ಯಾರು ಮದುವೆ ಆಗಿದ್ದಾರೆ, ಯಾರು ಗರತಿಯರು, ಯಾರು ಗೃಹಿಣಿಯರು ಮುಂದೆ ಬಂದು ಪ್ರೈಸ್ ತಗೊಂಡು ಹೋಗಿ. ಭಾಳ ಸಿಂಪಲ್ ಸರ್, ನೀವು ಖಂಡಿತ ಸೋಲೋದಿಲ್ಲ. ಇವತ್ತು ನಿಮ್ಮನ್ನು ಖಂಡಿತವಾಗಿ ಸೋಲಿಸೋದಿಲ್ಲ. ಮುಂದೆ ಬನ್ನಿ ಅಮ್ಮ ಪ್ಲೀಸ್. ಇದು IS ಲೆವೆಲ್ ಪ್ರಶ್ನೆಗಳಲ್ಲ, IS ಲೆವೆಲ್ನ ಪ್ರಶ್ನೆಗಳಲ್ಲ. ಮುಂದೆ ಬನ್ನಿ ಲೇಡೀಸ್, ಮುಂದೆ ಬನ್ನಿ ಅಕ್ಕ, ಮುಂದೆ ಬನ್ನಿ. ನಾನು ನಿಮ್ಗೆ ಡಿಗ್ರಿ ಲೆವೆಲ್ನ ಪ್ರಶ್ನೆಗಳನ್ನ ಕೇಳೋದಿಲ್ಲಮ್ಮ. ಭಾಳ ಸಿಂಪಲ್ ಪ್ರಶ್ನೆ, ತುಂಬ ಸಿಂಪಲ್ ಪ್ರಶ್ನೆ. ಯಾರು ಬೇಕಾದ್ರೂ ಉತ್ತರ ಕೊಡಿ. ಮೈಸೂರು ಪಾಕ್ ಮಾಡಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ. ಕಡಲೆ ಹಿಟ್ಟು, ಸಕ್ಕರೆ ಮತ್ತು ತುಪ್ಪ. ಎಣ್ಣೆ ಬಗ್ಗೆ ಎಣ್ಣೆ ಅದನ್ನೇ ಏಲಕ್ಕಿ ಬೇಕಾ ಫ್ಲೇವರಿಗೆ ಆಗ್ತದೆ. ಕಡಲೆ ಹಿಟ್ಟು, ತುಪ್ಪ, ಮತ್ತು ಸಕ್ಕರೆ ಪಾಕ ಮಾಡು, ದ್ರಾಕ್ಷಿ, ಏಲಕ್ಕಿ ಎಲ್ಲ ಹಾಕಿ. ಎಲ್ರಿ ಕೂಡ ಕರೆಕ್ಟ್ ಉತ್ತರವನ್ನು ಹೇಳಿದಿರಿ. ಏಲಕ್ಕಿನೇ ಸೇರಿಸಿದಿರಿ. ಮೈಸೂರು ಪಾಕ ಏಲಕ್ಕಿ ಹಾಕ್ತಾರಾ? ಏಲಕ್ಕಿ ಹುಡಿ ಹಾಕ್ತಾರೆ ಪರಿಮಳಕ್ಕೋಸ್ಕರ. ತುಪ್ಪ ಹಾಕೋದು ಖಂಡಿತವಾಗಿ. ಇಬ್ರು ಕರೆಕ್ಟ್ ಹೇಳಿದಿರಿ ಸರ್. ಇಬ್ಬರಿಗೂ ಪ್ರೈಸ್ ಕೊಡೋಣ. ಪ್ರಶಾಂತ್ ದಯವಿಟ್ಟು ಇಬ್ಬರಿಗೂ ಪ್ರೈಸ್ ಕೊಡೋಣ. ನಮ್ಮ ಅತಿಥಿಗಳು ಬಂದಿದ್ದಾರೆ. ನಾನು ಈ ಲಕ್ಕಿ ಡ್ರಾ ಆದಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ.
ನಾನಿವತ್ತು ನಿಮ್ಮ ಜೊತೆ 6 ಗಂಟೆ ತನಕ ಇದ್ದೇನೆ ಸರ್, ಎಲ್ಲೂ ಬಿಟ್ಟು ಹೋಗೋದಿಲ್ಲ ನಿಮ್ಮನ್ನು. ತುಂಬ ಸಿಂಪಲ್ ಆದ ಪ್ರಶ್ನೆ. ತುಳಸಿ ಹಬ್ಬ ಆಚರಣೆ ಮಾಡ್ತಾರಲ್ಲ ಹಿಂದೂಗಳು, ನೆನಪಾಗತ್ತ ನಿಮಗೆ? ತುಳಸಿ ಹಬ್ಬ ಆಚರಣೆ ಯಾವ ತಿಥಿ ನೆನಪಾಗ್ತದ? ಯಾವ ತಿಥಿ? ಲೇಡೀಸ್ ಹೇಳಬೇಕು ಅಂತ ನಂಗೆ ಆಸೆ ಇದೆ. ಮೇಡಮ್ ಬನ್ನಿ, ಒಂದು ಬನ್ನಿ, ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ, ಮಕ್ಕಳಿಗೆ ಪ್ರೈಸ್ ಕೊಡಬೇಕು ನಾವು. ಬನ್ನಿ. ತುಳಸಿ ಹಬ್ಬವನ್ನು ಆಚರಿಸುವಂತಹ ತಿಥಿ ಯಾವುದು ಅಂತ? ಉತ್ಥಾನ ದ್ವಾದಶಿ ಕರೆಕ್ಟ್ ಆಗಿದೆ. ಸಾಕಷ್ಟು ಮಂದಿ ಹೆಲ್ಪ್ ಮಾಡಿದ್ದಾರೆ, ಪರವಾಗಿಲ್ಲ. ಮೇಡಮಿಗೆ ಒಂದು ಪ್ರೈಸ್ ಕೊಡಿ ಸರ್. ತುಂಬ ಸಂತೋಷ, ತುಂಬ ಸಂತೋಷ, ತುಂಬ ಸಂತೋಷ. ಇನ್ನೂ ಸಾಕಷ್ಟು ಪ್ರಶ್ನೆಗಳು ಬಾಕಿ ಇದೆ, ಪ್ರೈಸಸ್ಗಳು ಬಾಕಿ ಇದೆ. ನಿಮ್ಗೆ ಖಂಡಿತ ಪ್ರೈಸ್ ಕೊಡ್ತೇವೆ. ಬಾಲಾಜಿ ಮೊಬೈಲ್ಸ್ನವರು ದೀಪಾವಳಿ ಹೊತ್ತಿನಲ್ಲಿ ಆರಂಭ ಮಾಡಿರ್ತಕ್ಕಂತಹ ದೀಪಾವಳಿಯ ಮೆಗಾ ಸೇಲ್ ಆಗಿರ್ತಕ್ಕಂಥದ್ದು ನವೆಂಬರ್ 30ನೇ ತಾರೀಕು ಮುಗಿದಿದೆ. ಲಕ್ಕಿ ಕೂಪನ್ಗಳನ್ನು ಒಟ್ಟು ಮಾಡಿದ್ದೇವೆ. ಯಾರೆಲ್ಲ ಮೊಬೈಲ್ಸ್ ತಗೊಂಡಿದ್ದಾರೆ ಅವರದೆಲ್ಲ ಕೂಪನ್ ನಮ್ಮ ಹತ್ರ ಇದೆ. ಆ ಕೂಪನ್ಗಳಲ್ಲಿ ಇವತ್ತು ಒಂದೊಂದೇ ಕೂಪನ್ ಆರಿಸ್ತಾ ನಾವು ಬಹುಮಾನ ತಗೊಳ್ಳಿಕ್ಕೆ ಆಸೆ ಪಡ್ತೇವೆ. ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕಾರ್ಕಳದ ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಕ್ರಿಯೇಟಿವ್ ಕಾಲೇಜಿನ ಸ್ಥಾಪಕರು, ಕ್ರಿಯೇಟಿವ್ ಕಾಲೇಜಿನ ಫೌಂಡರ್ಸ್ಗಳು ಆಗಿರ್ತಕ್ಕಂತಹ ಅಶ್ವಥ್ SL ಸರ್ ಅವರು ಬಂದಿದ್ದಾರೆ. ನಾನು ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಾಲಾಜಿ ಮೊಬೈಲ್ಸ್ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಆದರ್ಶ ಸರ್ ಬಂದಿದ್ದಾರೆ. ಕಾರ್ಕಳದ ಕ್ರಿಯೇಟಿವ್ ಕಾಲೇಜಿನ 7 ಜನ ಫೌಂಡರ್ಸಲ್ಲಿ ಇನ್ನೊಬ್ಬರು ಫೌಂಡರ್ ಅವರು. ನಮ್ಮ ಪ್ರಶಾಂತ್ ಅವರಿಗೆ ತುಂಬ ಸಪೋರ್ಟ್ ಮಾಡಿದವರು. ಕ್ರಿಯೇಟಿವ್ ಕಾಲೇಜ್ ತುಂಬ ಸಪೋರ್ಟ್ ಮಾಡಿದೆ, ನಮ್ಗೆ ತುಂಬ ಅದ್ರ ಬಗ್ಗೆ ಹೆಮ್ಮೆ ಇದೆ. ನಾನು ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತೇನೆ. ಗಿರಿಮಾಮ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ರಾಘಣ್ಣನಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ, ಸ್ವಾಗತವನ್ನು ಕೋರ್ತೇನೆ. ಲಕ್ಕಿ ಡ್ರಾಗೆ ಹೋಗೋದಕ್ಕಿಂತ ಮೊದಲು ಒಂದು 2 ಮಾತು, ಕೇವಲ 2 ಮಾತು ಅಶ್ವಥ್ ಸರ್ ಮಾತಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೇನೆ. ನಮಸ್ಕಾರ. ವಿಶೇಷವಾಗಿ ಈ ರೀತಿಯ ಒಂದು ಬಹುದೊಡ್ಡ ಉಡುಗೊರೆಯನ್ನು ಕೊಡಲಿಕ್ಕೆ ಹೊರಟಿರ್ತಕ್ಕಂಥ ಪ್ರಶಾಂತ್ರವರಿಗೆ ಎಲ್ಲ ಕಾರ್ಕಳ ಜನತೆಯ ಪರವಾಗಿ ವಿಶೇಷವಾದ ಅಭಿನಂದನೆ ಸಲ್ಲಿಸೋಣ. ಯಾಕಂತಂದರೆ ಈ ರೀತಿಯ ಮಾರುಕಟ್ಟೆಯಲ್ಲಿ ಕೇವಲ ಮೊಬೈಲನ್ನು ಮಾತ್ರ ಮಾರಾಟ ಮಾಡದೆ ಅದರೊಟ್ಟಿಗೆ ಜನರ ಸಂಪರ್ಕವನ್ನು, ಪ್ರೀತಿಯನ್ನು ಗಳಿಸುವ ಮುಖಾಂತರ ಬಹುದೊಡ್ಡ ಸ್ಪಂದನೆಯನ್ನು ಕೊಡ್ತಾ ಇರತಕ್ಕಂಥ ಪ್ರಶಾಂತ್ ಅವರ ಕೆಲಸ ಬಹುದೊಡ್ಡದು. ಇವತ್ತು ಕೇವಲ ಕಾರ್ಕಳದಲ್ಲಿ ಬಾಲಾಜಿ ಮೊಬೈಲ್ ಅಂತ ಹೇಳಿದ್ರೆ ಒಂದು ಮೊಬೈಲ್ ಅಂಗಡಿಯಾಗಿ ಮಾತ್ರ ಉಳಿದಿಲ್ಲ, ಹಲವಾರು ಸಾಮಾಜಿಕ ವಿಚಾರಗಳಲ್ಲಿ, ಚಟುವಟಿಕೆಗಳಲ್ಲಿ ಕೂಡ ಪ್ರಶಾಂತ್ ಅವರ ಪಾತ್ರ ಬಹು ಹಿರಿಮೆಯಿಂದ ಕೂಡಿದೆ. ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಸಂಬಂಧಪಟ್ಟ ಇಡೀ ಕರಾವಳಿಯ ಮೊಬೈಲ್ ಅಸೋಸಿಯೇಷನಲ್ಲಿ ಅಧ್ಯಕ್ಷರಾಗಿ ಕೂಡ ಪ್ರಶಾಂತ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ಕಾರ್ಕಳ ಜನತೆಗೂ ತಲುಪುವ ರೀತಿಯಲ್ಲಿ ಮೊಬೈಲನ್ನು ಕೊಂಡುಕೊಂಡು ಹೋಗತಕ್ಕಂಥ ಗ್ರಾಹಕರಿಗೆ ಮತ್ತು ಹೆಚ್ಚಿಗೆ ಹಬ್ಬದ ಸವಿಯನ್ನು ಸವಿಲಿಕ್ಕಾಗಿ ಕೊಡ್ತಾ ಇರ್ತಕ್ಕಂಥ ಉಡುಗೊರೆ ಕೂಡ ಭಾಳ ಪ್ರೀತಿದಾಯಕವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತಾ ಈ ರೀತಿಯ ಕಾರ್ಯಗಳು ನಿರಂತರವಾಗಿ ಸಾಗಲಿ, ಅದಕ್ಕೆ ದೇವರ ಆಶೀರ್ವಾದ ಸದಾ ಅವರ ಮೇಲೆ, ಇಲ್ಲಿ ಜನತೆಯ ಮೇಲೆ ಇರಲಿ ಅಂತ ಆಶಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮ ಬಂದಿರತಕ್ಕಂತಹ ಆದರ್ಶ ಸರ್ ಅವರು ಕೂಡ ಕ್ರಿಯೇಟಿವ್ ಕಾಲೇಜಿನ ಫೌಂಡರ್ಸಲ್ಲಿ ಒಬ್ಬರು, ಅವರಿಗೆ ಕೂಡ ಅತ್ಯಂತ ಪ್ರೀತಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಬಾಲಾಜಿ ಮೊಬೈಲ್ಸ್ ಪರವಾಗಿ. ರಾಘಣ್ಣ, ನಮ್ಮೆಲ್ಲರ ಪ್ರೀತಿಯ ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಾಡ್ತಾ ಸ್ವತಃ ರಾಘವೇಂದ್ರ ಸ್ವಾಮಿ ಆಗಿರ್ತಕ್ಕಂತಹ ನಮ್ಮ ರಾಘಣ್ಣನಿಗೆ ಅತ್ಯಂತ ಪ್ರೀತಿಯ ಗುಲಾಬಿ ಹೂವನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಗಿರಿಮಾಮ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದವರು. ಗಿರಿಧರ್ ನಾಯಕ್ ಅವರು ಕಾರ್ಕಳ ಪುರಸಭೆಯ ಮಾಜಿ ಉಪಾಧ್ಯಕ್ಷರು, ಅವರಿಗೆ ಕೂಡ ತುಂಬ ಚಂದವಾದ ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತ ಮಾಡ್ತೇವೆ. ಎಲ್ಲ ನಮ್ಮ ಬಂಧುಗಳು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಲಕ್ಕಿ ಡ್ರಾ ಮಾಡೋಣ ಫಸ್ಟಿಗೆ, ಆಮೇಲೆ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ, ಪ್ರೈಸ್ ಕೊಡಲಿಕ್ಕಿದೆ. ಇವತ್ತು ಕತ್ತಲೆ ಆಗೋ ತನಕ ಈ ಮಟ್ಟಿಗೆ ಇರ್ತೇನೆ ನಾನು. ಇವತ್ತು ಬಹುಮಾನ ತುಂಬ ತಗೊಂಡು ಮನೆಗೆ ಹೋಗಿ ಅಂತ ಹೇಳುವಂಥದ್ದು. ಮೊದಲಾಗಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಬೇಕು ಅಂತ ನಾನು ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಅಶ್ವಥ್ ಸರನ್ನು, ಮತ್ತು ಆದರ್ಶ ಸರನ್ನು, ರಾಘವೇಂದ್ರ ಸರನ್ನು ಮತ್ತು ಗಿರಿಧರ್ ಮಾಮ ಅವರನ್ನು ವಿನಂತಿ ಮಾಡ್ಕೋತೇನೆ. ನಮಗೆಲ್ಲ ಗೊತ್ತಿರುವ ಹಾಗೆ ಕಾರ್ಕಳದ ಅತ್ಯಂತ ದೊಡ್ಡ ಮೊಬೈಲ್ನ ಮಳಿಗೆ ಆಗಿರ್ತಕ್ಕಂತಹ ಬಾಲಾಜಿ ಮೊಬೈಲ್ಸ್ ತನ್ನ ದೀಪಾವಳಿಯ ಮೆಗಾ ಸೇಲ್ನ ಅಂತಿಮ ಘಟ್ಟದಲ್ಲಿದೆ. ಮೊಬೈಲ್ ತಗೊಂಡವರಿಗೆಲ್ಲ ಲಕ್ಕಿ ಕೂಪನ್ಗಳನ್ನು ಕೊಡಲಾಗಿದೆ. ಇವತ್ತು ಅದು ಲಕ್ಕಿ ಡ್ರಾ ಆಗ್ತಾ ಇದೆ. ಫಸ್ಟ್ ಪ್ರೈಸ್ ಬಂದವರಿಗೆ ಹೀರೋ ಬೈಕ್ ಇದೆ. संध्या दीप नमोस्तुते
ಪ್ರತಿ ಸಲ ಕಾರ್ಕಳದ ಕ್ರಿಯೇಟಿವ್ ಕಾಲೇಜಿಗೆ ಮೊಬೈಲ್ಸ್ಗಳು ಬೇಕಾದಾಗ ನೀವು ಯಾಕೆ ಪ್ರಶಾಂತ್ ಅವರಿಗೆ ಕಾಲ್ ಮಾಡ್ತೀರಿ ನನಗೆ ಗೊತ್ತಿಲ್ಲ. ಒಂದೆರಡು ವಾಕ್ಯ ಪ್ಲೀಸ್. ಆದರ್ಶ ಸರ್. ಎಲ್ಲರಿಗೂ ನಮಸ್ಕಾರ. ಯಾಕೆ ಅವರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾವು ಫಸ್ಟ್ ಇಲ್ಲಿಗೆ ಬಂದಾಗ ನಾವು ಮೂಡುಬಿದ್ರೆಯಲ್ಲೆಲ್ಲ ಮೊಬೈಲ್ ತಗೊತಾ ಇದ್ದು. ನಾನು ಇಲ್ಲಿ ಬಂದ ನಂತರ ಪ್ರಶಾಂತ್ ಅವರ ಪರಿಚಯ ಆಯಿತು. ಅವರ ಶಾಪಲ್ಲಿ ನಾನು ಏನು ಪ್ರೈಸ್ ಕೇಳ್ತಾ ಇದ್ದೆ, ಬೇರೆ ಎಲ್ಲ ಕಡೆ ಕೇಳಿಕ್ಕಿಂತನೂ ಅವರು ನಮಗೆ ಕಡಿಮೆಯಲ್ಲಿ ಕೊಡ್ತಾಯಿದ್ರು. ಹಾಗೆ ಆವಾಗಿಂದನೂ ಅವರ ಜೊತೆ ನಮ್ಮ ವ್ಯವಹಾರ ನಡೀತು ಬಂತು. ಓಕೆ, ಥ್ಯಾಂಕ್ ಯು. ಕಾರ್ಕಳದಲ್ಲಿ ಆನ್ಲೈನ್ ರೇಟಿಗಿಂತ ಕಡಿಮೆ ರೇಟಲ್ಲಿ ಕೊಡುವಂಥ ಒಂದೇ ಒಂದು ಮೊಬೈಲ್ ಶಾಪ್ ಇದ್ದರೆ ಅದು ಪ್ರಶಾಂತ್ ಅವರದು, ಬಾಲಾಜಿ ಮೊಬೈಲ್ಸ್. ಮತ್ತು ಕಡಿಮೆ, ಅತ್ಯಂತ ಕಡಿಮೆ ಆಗಿರ್ತಕ್ಕಂತಹ ದುಡ್ಡಲ್ಲಿ ಅಂದರೆ ಡಿಸ್ಕೌಂಟಲ್ಲಿ ಕೊಡುವಂಥ ಮೊಬೈಲ್ ಅಂತ ಹೇಳಿದರೆ ಬಾಲಾಜಿ ಮೊಬೈಲ್ಸ್. ಸರ್ವಿಸ್ ಅದ್ಭುತವಾಗಿ ಕೊಡುವಂಥ ಸಂಸ್ಥೆ ಇದ್ದರೆ ಬಾಲಾಜಿ ಮೊಬೈಲ್ಸ್. ಎಷ್ಟೊತ್ತಿ ಕಾಲ್ ಮಾಡಿದ್ರು ಬಂದು ಸರ್ವಿಸ್ ಕೊಡುವಂಥ ಮೊಬೈಲ್ ಇದ್ದರೆ ಬಾಲಾಜಿ ಮೊಬೈಲ್ಸ್. ಹೀಗೆ ಪ್ರಶಾಂತ್ ಅವರ ಸಮಾಜ ಸೇವೆ, ಪ್ರಶಾಂತ್ ಅವರ ಉತ್ಸಾಹ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಅವರು 2 ಜಿಲ್ಲೆಗಳ, ಕರಾವಳಿ 2 ಜಿಲ್ಲೆಗಳ ಮೊಬೈಲ್ ಡೀಲರ್ ಸಂಘದ ಅಧ್ಯಕ್ಷರ ಕೂಡ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನ ಸಲ್ಲಿಸ್ತಾ ಲಕ್ಕಿ ಡ್ರಾಕ್ ನೇರವಾಗಿ ಹೋಗೋಣ ಸರ್. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ಡ್ರಾಗೆ ಸಾಕ್ಷಿ ಆಗಬೇಕು. ಎಲ್ಲವನ್ನ ರೆಕಾರ್ಡ್ ಮಾಡ್ಕೋತಾ ಇದ್ದೇವೆ, ಎಲ್ಲ ನಂಬರ್ಸ್ಗಳನ್ನು ಕೂಡ ಬರ್ಕೋತಾ ಇದ್ದೇವೆ. ಆ ರೀತಿಯಾಗಿ ಪ್ರೈಸ್ಗಳನ್ನು ಕೊಡ್ತಾ ಇದ್ದೇವೆ ಸರ್. ನಾವು ಕೆಳಗಿಂದ ಮೇಲಕ್ಕೆ ಹೋಗೋಣ. ಯಾರಾದರೂ ಬರ್ಕೊಂಡ್ರೆ ಚೆನ್ನಾಗಿತ್ತು. ಸೊ ಮೊದಲಾಗಿ ಒಂದು ಸ್ಮಾರ್ಟ್ ವಾಚ್ ಇಲ್ಲಿಂದ ಮೇಲಕ್ಕೆ ಹೋಗ್ತಾ ಇರ್ತವೆ. ಮೊದಲ ಪ್ರೈಸ್ ಇಲ್ಲಿ ಸಮಾಧಾನಕರ ಬಹುಮಾನದಲ್ಲಿ ಬಾಟಮಿಂದ ಮೇಲೆ ಹೋಗ್ತಾ ಇದ್ದಾವೆ. ಸ್ಮಾರ್ಟ್ ವಾಚ್ ಯಾರಿಗೆ? ದಯವಿಟ್ಟು ಯಾರಾದರೂ ನಂಬರ್ ಬರ್ಕೊಳ್ಳಿ ಪ್ಲೀಸ್. ರಮ್ಯಾ ಅವರು ಮೊಬೈಲ್ ನಂಬರ್ ಇದೆ ಅವರದು, ಯಾವ ಊರು ಅಂತಿಲ್ಲ ಸರ್. ನಂಬರ್ ಹೇಳೋಣ ಅವರಿಗೆ. ರಮ್ಯಾ ಅವರ ಬಿಲ್ ನಂಬರ್ 2622. ಅವರ ಅಡ್ರೆಸ್ ನಮ್ಮ ಹತ್ರ ಇಲ್ಲ, ಅವರಿಗೆ ನಾವು ಪ್ರೈಸ್ ತಲುಪಿಸ್ತೇವೆ. ರಮ್ಯಾ ಎಸ್ ಅವರು ಇಲ್ಲಿದ್ದರೆ ಬಂದು ಪ್ರೈಸ್ ತಗೊಂಡು ಹೋಗ್ಬೋದು. ರಮ್ಯಾ ಎಸ್ ಅವರಿಗೆ ಸ್ಮಾರ್ಟ್ ವಾಚ್ ಸಿಗ್ತಾ ಇದೆ, ಕಂಗ್ರ್ಯಾಚುಲೇಷನ್ಸ್. ಹಾಗೆ ಮುಂದಕ್ಕೆ ಹೋಗ್ತವೆ 2 ಮೊಬೈಲ್ ಬಡ್ಸ್ಗಳು. ಮೊಬೈಲ್ ಬಡ್ಸ್ಗಳನ್ನು ಯಾರು ತಗೋತಾರೆ ಗೊತ್ತಿಲ್ಲ ನನಗೆ. ಎಲ್ಲ ಚೀಟಿಗಳನ್ನು ಅಡಿಮೇಲೆ ಮಾಡಿಕೊಂಡು 1 ಚೀಟಿ 2 ಚೀಟಿ ನಮ್ಮ ಅಶ್ವಥ್ ಸರ್ ಪಿಕ್ ಮಾಡ್ತಾರೆ. ಅಕ್ಕ ಬರ್ಕೊಳ್ಳಿ ಪ್ಲೀಸ್. ಹಾಂ ಸರಿ 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 ಸರಿ. ಖಂಡಿತವಾಗಿ ಈ ಮೊಬೈಲ್ ಬಡ್ಸ್ಗಳಲ್ಲಿ ಈ ಬಹುಮಾನ ಸುಧೀರ್ ಅವರಿಗೆ ಹೋಗ್ತಾ ಇದೆ. ಸುಧೀರ್ ಅವರಿಗೆ ಹೋಗ್ತಾ ಇದೆ. ಅವರ ಮೊಬೈಲ್ ನಂಬರ್ ಇದೆ, ನಾನು ಹೇಳ್ತಾ ಹೋಗೋದಿಲ್ಲ. ಅವರ ಚೀಟಿ ನಂಬರ 23934. 23934 ಅವರಿಗೆ ಮೊಬೈಲ್ ಬಡ್ಸ್ಗಳು ಹೋಗ್ತಾ ಇದೆ. ಇನ್ನೊಂದು ಮೊಬೈಲ್ ಬಡ್ಸ್ಗಳು ಸೋಫಿಯಾ ಶೇಖ್ ಅಂತಿದೆ. ಸೋಫಿಯಾ ಶೇಖ್ ಅಂತಿದೆ. ಅವರ ಬಿಲ್ ನಂಬರ್ 31974. 31974 ಅವರಿಗೆ ಮತ್ತೊಂದು ಬಡ್ಸ್ ಹೋಗ್ತಾ ಇದೆ. 2 ಸ್ಮಾರ್ಟ್ ವಾಚ್ಗಳು ಇನ್ನೂ ಇದೆ. ಇಲ್ಲಿದ್ದವರು ಪ್ರೈಸ್ ಬಂದರೆ ತಗೊಂಡು ಹೋಗ್ಬೋದು. ಈಗಲೇ ಪ್ರೈಸ್ ಕೊಡ್ತೇವೆ. ಹೆಸರಿಲ್ಲ ಅವರದು, ಮೊಬೈಲ್ ನಂಬರ್ ಇದೆ 31965. 31965 ಅವರ ಮೊಬೈಲ್ ನಂಬರ್ ಹೇಳ್ತೇನೆ, ಇದ್ರೆ ತಗೊಂಡು ಹೋಗಿ. 9964243614. ಸ್ಮಾರ್ಟ್ ವಾಚ್ ಸಿಗ್ತಾ ಇದೆ, ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ಸ್ಮಾರ್ಟ್ ವಾಚ್ ಧೀರಜ್ ಅವರಿಗೆ ಹೋಗ್ತಾ ಇದೆ. ಬಿಲ್ ನಂಬರ್ 238893. 23893 ಧೀರಜ್ ಅವರಿಗೆ ಈ ಸ್ಮಾರ್ಟ್ ವಾಚ್ ಹೋಗ್ತಾ ಇದೆ. ಇಲ್ಲಿದ್ದರೆ ಪ್ರೈಸ್ ತಗೊಂಡು ಹೋಗ್ಬೋದು, ಇಲ್ಲಾಂದ್ರೆ ನೀವು ಶಾಪಿಗೆ ಬಂದು ಪ್ರೈಸ್ ತಗೊಳ್ಬೋದು. ಸ್ಮಾರ್ಟ್ ವಾಚ್ಗಳು. ಮುಂದಿನ ಬಹುಮಾನಗಳು 2 ಪವರ್ ಬ್ಯಾಂಕ್ಗಳಿದೆ. 2 ಪವರ್ ಬ್ಯಾಂಕ್ಗಳಿದೆ. ಆದರ್ಶ ಸರ್ ಅವರು 2 ಚೀಟಿ ಪಿಕ್ ಮಾಡ್ತಾರೆ. ಪವರ್ ಬ್ಯಾಂಕ್ ಅನ್ನ ಗೆದ್ದಿರ್ತಕ್ಕಂಥವ್ರು ಜೋಡುಕಟ್ಟೆಯಿಂದ ಸಂದೇಶ್ ಅವರು ಜೋಡುಕಟ್ಟೆಯಿಂದ. ಅವರ ಬಿಲ್ ನಂಬರ್ 23953. 23953 ಸಂದೇಶ್ ಅವರ ಹೆಸರಿದೆ, ಜೋಡುಕಟ್ಟೆಯಿಂದ. ಅವರಿಗೆ ಪವರ್ ಬ್ಯಾಂಕ್ ಸಿಗ್ತಾ ಇದೆ, ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ಪವರ್ ಬ್ಯಾಂಕ್ ಹೆಸರಿದೆ ಕಿರಣಾಚಾರ್ಯ ಕಾರ್ಕಳ ಅಂತಿದೆ. ಕಿರಣಾಚಾರ್ಯ ಕಾರ್ಕಳ ಅಂತಿದೆ. 29694 ಬಿಲ್ ನಂಬರ್ ಅವರದು. ಕಿರಣಾಚಾರ್ಯ ಅವರು ಬಾಲಾಜಿ ಮೊಬೈಲ್ಸ್ನವರ ಅದ್ಭುತವಾದ ಗ್ರಾಹಕರು. ಅವರು ಇದ್ದರೆ ಪ್ರೈಸ್ ತಗೊಂಡು ಹೋಗಿ, ಇಲ್ಲಾರ ಪ್ರೈಸನ್ನು ನಾವು ಶಾಪ್ ಮೂಲಕ ತಲುಪಿಸ್ತೇವೆ. ಕಂಗ್ರ್ಯಾಚುಲೇಷನ್ಸ್, ಪವರ್ ಬ್ಯಾಂಕ್ ಸಿಗ್ತಾ ಇದೆ.
ಸರ್ ಮುಂದಕ್ಕೆ ಹೋಗೋಣ. ಇಸ್ತ್ರಿ ಪೆಟ್ಟಿಗೆ 4 ಇಸ್ತ್ರಿ ಪೆಟ್ಟಿಗೆ ಇದೆ. 4 ಇಸ್ತ್ರಿ ಪೆಟ್ಟಿಗೆ ಯಾರಿಗೆ ಹೋಗುತ್ತೆ ಗೊತ್ತಿಲ್ಲ ನನಗೆ. ಒಳ್ಳೆ ಕಂಪನಿಯ ಭಾಳ ಚಂದವಾಗಿ ಗ್ಯಾರಂಟಿ ಕಾರ್ಡ್ ಇರ್ತಕ್ಕಂಥ 4 ಇಸ್ತ್ರಿ ಪೆಟ್ಟಿಗೆಗಳು. ಇದರಲ್ಲಿ ಹೆಸರಿದೆ, ಅಡ್ರೆಸ್ ಇಲ್ಲ. ಶರಣ್ಯ ಅಂತ ಹೆಸರಿದೆ. 39348 ಶರಣ್ಯ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಅವರಿಗೆ ಇಲ್ಲಿದ್ದರೆ ಇಸ್ತ್ರಿ ಪೆಟ್ಟಿಗೆ ತಗೊಂಡು ಹೋಗ್ಬೋದು. ಹಾಂ, ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಬೋಳ ಪ್ರಸಾದ್ ಕಾಮತ್ ಅವರು ಸಮಾಜ ಸೇವಕರು ಮತ್ತು ಭಾಳ ದೊಡ್ಡದಾಗಿರ್ತಕ್ಕಂಥ ಹಿಂದುತ್ವದ ಪ್ರತಿಪಾದಕರು. ನಮ್ಮೆಲ್ಲರ ಪ್ರೀತಿಯ ಪ್ರಸಾದ್ ಕಾಮತ್ ಅವರು ಬಂದಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಗುಲಾಬಿ ಹೂವನ್ನು ಕೊಟ್ಟವರನ್ನು ಪ್ರಶಾಂತ್ ಅವರು ಸ್ವಾಗತ ಮಾಡ್ತಾರೆ. ಸರ್ ಮುಂದುವರಿಸ್ತೇನೆ, ನಿಮ್ಮನ್ನು ಮತ್ತೆ ಮಾತಾಡಿಸ್ತೇನೆ ಸರ್ ನಾನು. ಇಸ್ತ್ರಿ ಪೆಟ್ಟಿಗೆಯಲ್ಲಿ ಇದ್ದಿರ್ತಕ್ಕಂಥ 2ನೇ ಇಸ್ತ್ರಿ ಪೆಟ್ಟಿಗೆ ಮಂಜುನಾಥ್ ಬಿ, ಬಿಲ್ ನಂಬರ್ 3005. ಮಂಜುನಾಥ್ ಬಿ ಅವರಿಗೆ ಇಸ್ತ್ರಿ ಪೆಟ್ಟಿಗೆ ಸಿಗ್ತಾ ಇದೆ. ನೀವು ಅಂಗಡಿ ಬಂದು ಇಸ್ತ್ರಿ ಪೆಟ್ಟಿಗೆ ತಗೊಂಡು ಹೋಗಿ ಇಲ್ಲಿದ್ದರೆ ಪ್ರೈಸ್ ತಗೋಬಹುದು. 3ನೇ ಇಸ್ತ್ರಿ ಪೆಟ್ಟಿಗೆ ಸಾಯದ್ ಬಾನು, ಅಡ್ರೆಸ್ ಇಲ್ಲ. ಸಾಯದ್ ಬಾನು, ಬಿಲ್ ನಂಬರ್ 39512. ನಾನು ಕ್ಯಾಮರಾ ಮುಂದೆ ಹೇಳ್ತಾ ಇದ್ದೇನೆ, 39512 ಅವರಿಗೆ ಇಸ್ತ್ರಿ ಪೆಟ್ಟಿಗೆ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ಇಸ್ತ್ರಿ ಪೆಟ್ಟಿಗೆ ಸೌಮ್ಯ ಅವರಿಗೆ ಹೋಗ್ತಾ ಇದೆ. 31962 ಅವರ ಬಿಲ್ ನಂಬರ್. ಸೌಮ್ಯ ಅವರಿಗೆ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿದ್ದರೆ ಪ್ರೈಸ್ ತಗೊಂಡು ಹೋಗಿ, ಇಲ್ಲ ಶಾಪಿಗೆ ಒಂದು ಪ್ರೈಸ್ ತಗೊಳ್ಬೋದು. ನಿಮ್ಗೆ ಸಿಕ್ಕಿದ ಪ್ರೈಸ್ ಇಸ್ತ್ರಿ ಪೆಟ್ಟಿಗೆ. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ದೊಡ್ಡ ಬಹುಮಾನಗಳಿಗೆ ಹೋಗೋಣ. ಸ್ಪೀಕರ್ಸ್ ಇದೆ. 3 ಜನ ಇವತ್ತು ಸ್ಪೀಕರ್ಸ್ ಅನ್ನ ಗೆಲ್ತಾ ಇದ್ದಾರೆ. ಗಿರಿಧರ್ ನಾಯ್ಕ್ ಅವರು ಈ 3 ಚೀಟಿ ಎತ್ತೋದ್ರ ಮೂಲಕ ಅವರಿಗೆ ಲಕ್ಕಿ ಡ್ರಾಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸವಿತಾ ಪೆರ್ವಾಜೆಯವರು ಈ ಸ್ಪೀಕರ್ ಅನ್ನು ಪಡ್ಕೋತಾ ಇದ್ದಾರೆ. ಅವರ ಬಿಲ್ ನಂಬರ್ 39243. ಇನ್ನೊಂದು ಸ್ಪೀಕರ್ ಸಿಗ್ತಾ ಇದೆ ರಮೇಶ್ ಅವರಿಗೆ. ಅವರ ಬಿಲ್ ನಂಬರ್ 39244. ರಮೇಶ್ ಅವರಿಗೆ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದ್ದೇವೆ. ನಿಮಗೆ ಈ ಲಕ್ಕಿ ಡ್ರಾದಲ್ಲಿ ಇವತ್ತು ಚಂದವಾಗಿರ್ತಕ್ಕಂಥ ಸ್ಪೀಕರ್ ಸಿಗ್ತಾ ಇದೆ. ಇನ್ನೊಂದು ಸ್ಪೀಕರ್ ವಿಘ್ನೇಶ್ ಅವರಿಗೆ ಹೋಗ್ತಾ ಇದೆ. ಅವರ ಮೊಬೈಲ್ ನಂಬರ್ ಇದೆ 7996191615. ರಿಪೀಟ್ ಮಾಡ್ತೇನೆ, 7996191615. ಅವರ ಬಿಲ್ ನಂಬರ್ 39396. ವಿಘ್ನೇಶ್ ಅವರಿಗೆ ಅಭಿನಂದನೆಗಳು. ಬಹಳ ಚಂದವಾಗಿರ್ತಕ್ಕಂಥ ಸ್ಪೀಕರ್ ನಿಮ್ಗೆ ಸಿಗ್ತಾ ಇದೆ. ಮುಂದಿನ ಬಹುಮಾನಗಳು 6 ಕುಕ್ಕರ್ ಇದೆ. ಪ್ರೆಷರ್ ಕುಕ್ಕರ್ಗಳು, ಗ್ಯಾರಂಟಿ ಕಾರ್ಡ್ ಇರ್ತಕ್ಕಂಥ ಒಳ್ಳೆ ಕಂಪನಿಯ ಪ್ರೆಷರ್ ಕುಕ್ಕರ್ಗಳು 6 ಇದೆ. ನಮ್ಮ ಪ್ರೀತಿ ರಾಘಣ್ಣ ಚೀಟಿ ಪಿಕ್ ಮಾಡಿದ್ದಾರೆ. ಬೈಪಾಸಲ್ಲಿ ಇರ್ತಕ್ಕಂತಹ ಅವರ ಅಡ್ರೆಸ್ ಇದೆ. ಬೈಪಾಸಲ್ಲಿ ಶಿವರಾಮ್ ಅಂತ ಅವ್ರ ಹೆಸರು. ಬಿಲ್ ನಂಬರ್ 31997. ಶಿವರಾಮ್ ಅವರಿಗೆ ಈ ಪ್ರೈಸ್ ಬರ್ತಾ ಇದೆ. ಪ್ರೆಷರ್ ಕುಕ್ಕರ್. ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ಹೆಸರು, ಮನೆ ಹೆಸರು ಕೂಡ ಇದೆ, ತುಂಬ ಅದ್ಭುತ. ಶ್ರೀರಕ್ಷಾ ಅಂತ ಅವ್ರ ಹೆಸರು. ಕೊಟ್ಟಣಿಗೆ ಹೌಸ್ ಅಂತಿದೆ. ಬಂಗ್ಲೆಗುಡ್ಡೆ ಅಂತಿದೆ. ಬೊರ್ಕಲ್ಗುಡ್ಡೆ ಅಂತಿದೆ. ನಿಟ್ಟೆ ಬೊರ್ಕಲ್ಗುಡ್ಡೆ. ಕಂಗ್ರಾಟ್ಸು, ನಿಮಗೆ ಮತ್ತೊಂದು ಚಂದವಾಗಿರ್ತಕ್ಕಂಥ ಪ್ರೆಷರ್ ಕುಕ್ಕರ್ ಸಿಗ್ತಾ ಇದೆ. ಮತ್ತೊಂದು ಪ್ರೆಷರ್ ಕುಕ್ಕರ್ ಮುರುಗೇಶ್ ಇದ್ರ ಪ್ರೈಸ್ ತಗೊಂಡೋಗಿ ಪ್ರೆಷರ್ ಕುಕ್ಕರ್ ಸಿಗ್ತಾ ಇದೆ. ಧೂಪದಗಟ್ಟೆ ನಿಟ್ಟೆಯಿಂದ 23889 ನಿಮ್ಮ ಬಿಲ್ ನಂಬರ್. ನಿಮಗೆ ಪ್ರೆಷರ್ ಕುಕ್ಕರ್ ಸಿಗ್ತಾ ಇದೆ ಮುರುಗೇಶ್ ಅವರೇ. ಕಂಗ್ರ್ಯಾಚುಲೇಷನ್ಸ್. ಪ್ರೆಷರ್ ಕುಕ್ಕರ್ ಅಲ್ಲಿ ಇನ್ನೊಂದು ಪ್ರೆಷರ್ ಕುಕ್ಕರ್ ನವೀನ್ ನಾಯಕ್ ಅಂತಿದೆ. ಪಡ್ಲಕ್ಕಿಯಾರೋ ಅವರ ಅಡ್ರೆಸ್ ಇದೆ. ಶಿರ್ಲಾಲ್ ಅವರ ಅಡ್ರೆಸ್ಸು. 39641 ಅವರ ಬಿಲ್ ನಂಬರ್. ನವೀನ್ ನಾಯಕ್ ಅವರಿಗೆ ಈ ಪ್ರೆಷರ್ ಕುಕ್ಕರ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಪ್ರಭಾಕರ್ ಅವರು ಬಟ್ರಗೇಟ್ ಹೌಸ್ ಅಂತಿದೆ ಪಳ್ಳಿ. ಪ್ರಭಾಕರ್ ಅವರಿಗೆ ಪ್ರೆಷರ್ ಕುಕ್ಕರ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್. ಬಿಲ್ ನಂಬರ್ 31907. ಇನ್ನೊಂದು ಪ್ರೆಷರ್ ಕುಕ್ಕರ್ ರಚನಾ ಅವರಿಗೆ ಹೋಗ್ತಾ ಇದೆ.
31984 ಅವರ ಬಿಲ್ ನಂಬರ್. ರಚನಾ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಅವರಿಗೆ ಕೂಡ ಒಂದು ಅದ್ಭುತವಾದ ಪ್ರೆಷರ್ ಕುಕ್ಕರ್ ಸಿಗ್ತಾ ಇದೆ. 2 ಮಿಕ್ಸಿ ಇದೆ. ಎರಡು ಮಿಕ್ಸಿಗಳಿದೆ. ಅಡ್ರೆಸ್ ಇದೆ ಜೋಡ್ ರಸ್ತೆಯಿಂದ, ಕಾರ್ಕಳ ಜೋಡ್ ರಸ್ತೆಯಿಂದ ಪೂಜಾ ಶೆಟ್ಟಿ ಅವರು ಇವತ್ತು ಮಿಕ್ಸಿ ಗೆಲ್ತಾ ಇದ್ದಾರೆ. ದೀಪಾವಳಿಯ ಮೆಗಾ ಸೇಲಿನ ಲಕ್ಕಿ ಡ್ರಾದಲ್ಲಿ ಇವತ್ತು ಗೆದ್ದಿರ್ತಕ್ಕಂತಹ ಪೂಜಾ ಶೆಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವರ ನಂಬರ್ 39660 ಅವರು ಇವತ್ತು ಮಿಕ್ಸಿ ಗೆಲ್ತಾ ಇದ್ದಾರೆ. ಇನ್ನೊಂದು ಮಿಕ್ಸಿ ಮಹಾಂತ ಸಾಹನಿ ಅಂತಿದೆ. ಹೌದು, ಮಹಾನ್ ಸಾಹನಿ. ಅವರ ಬಿಲ್ ನಂಬರ್ 23830 ಅವರಿಗೆ ಖಂಡಿತವಾಗಿ ಇವತ್ತು ಮಿಕ್ಸಿ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಎರಡು ಬೌಲ್ಸ್ಗಳಿದೆ. ಆದರ್ಶ ಸರ್ 2 ಚೀಟ್ ಪಿಕ್ ಮಾಡ್ತಾ ಇದ್ದಾರೆ. ಎರಡು ಸ್ಪೆಷಲ್ ಆಗಿರ್ತಕ್ಕಂಥ ಬೌಲ್ಗಳಿದೆ. ಕಾರ್ಕಳದ ಅತಿ ದೊಡ್ಡದಾಗಿರ್ತಕ್ಕಂಥ ಬಾಲಾಜಿ ಮೊಬೈಲ್ಸ್ನವರ ದೀಪಾವಳಿ ಸೇಲ್ನ ಲಕ್ಕಿ ಡ್ರಾ ಇವತ್ತು ಆಗ್ತಾ ಇದೆ. ಸ್ಪೆಷಲ್ ಆಗಿರ್ತಕ್ಕಂಥ ಬೌಲನ್ನು ಪಡಿತಾ ಇರ್ತಕ್ಕಂಥವರು ನಿರೀಕ್ಷಾ. ಅಡ್ರೆಸ್ ಇಲ್ಲ, ನಿರೀಕ್ಷಾ. ಅವರ ಬಿಲ್ ನಂಬರ್ 31980 ನಿರೀಕ್ಷಾ ಅವರೇ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೆ. ಇನ್ನೊಂದು ಬೌಲ್ ಇದೆ, ಬೌಲ್ ಸೆಟ್. ಅದು ರಶ್ಮಿ ಮಡಿವಾಲ್ ನಕ್ರಿಯಿಂದ, ಕುಕ್ಕುಂದೂರಿಂದ ಬಂದು ಈ ಪ್ರೈಸ್ ಗೆದ್ದಿದ್ದಾರೆ. ಅವರ ಕೂಪನ್ ನಂಬರ್ 39530 ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ರಶ್ಮಿ ಬಂದು ಬೌಲ್ ಸೆಟ್ ತಗೊಂಡು ಹೋಗಿ. ಇನ್ನು 4 ದೊಡ್ಡ ಪ್ರೈಸ್ಗಳು ಮಾತ್ರ ಬಾಕಿ ಇದೆ. 4 ದೊಡ್ಡ ಪ್ರೈಸ್ಗಳು. ಬೋಳ ಪ್ರಶಾಂತ್ ಕಾಮತ್ ಅವರು ಒಂದು ಚೀಟಿ ತಗೊಳ್ತಾರೆ ಸರ್. ಇದು 32 ಇಂಚಿನ ಸ್ಮಾರ್ಟ್ ಟಿವಿ, LED ಟಿವಿ. ಇಂಚಿನ ಒಂದೇ ಪ್ರೈಸ್ ಅಲ್ಲ ಸರ್, 2 ಟಿವಿ ಇದೆ. 2 ಕಲರ್ ಟಿವಿ ಇದೆ. 32 ಇಂಚಿನ 2 ಕಲರ್ ಟಿವಿ ಇದೆ. ಬಹಳ ಪ್ರಶಾಂತ್ ಕಾಮತ್ ಅವರು 2 ಚೀಟ್ ಪಿಕ್ ಮಾಡಿದ್ದಾರೆ. ಇವತ್ತು ಕಲರ್ ಟಿವಿ ಮನೆ ತಗೊಂಡು ಹೋಗುವಂಥವರು ಕರುಣಾರಾಮ್ ಮೂಡ್ಬಿದ್ರಿ ಅವರ ಕೂಪನ್ ನಂಬರ್ 23985. ಕರುಣಾರಾಮ್ ಈ ಪ್ರೋಗ್ರಾಮನ್ನು ಖಂಡಿತವಾಗಿ ನೋಡ್ತಾ ಇದ್ದೀನಿ ಭಾವಿಸ್ಕೊಳ್ತೇನೆ. ನಿಮಗೆ ಸ್ಪೆಷಲ್ ಆಗಿರ್ತಕ್ಕಂಥ LED ಟಿವಿ ಸಿಗ್ತಾ ಇದೆ, 32 ಇಂಚಿದು. ಕಂಗ್ರ್ಯಾಚುಲೇಷನ್ಸ್. ಕಲರ್ ಟಿವಿ ಅದು, ಕಂಗ್ರಾಟ್ಸ್. ಇನ್ನೊಂದು ಕಲರ್ ಟಿವಿ ಇದೆ. ಇದು ಕಾರ್ಕಳಕ್ಕೆ ಹೋಯ್ತು, ಭಾಳ ಖುಷಿ ನನಗೆ. ಕೆ ಮನೋಜ್ ಕಾಮತ್ ಪಾಂಚಜನ್ಯ, ತೆಲ್ಲಾ ರೋಡ್, ಕಾರ್ಕಳ. ವಿವೇಕ್ ಕಾಮತ್ ಅವರ ಮಗನಿಗೆ ಈ ಪ್ರೈಸ್ ಬರ್ತಾ ಇದೆ. ಕಾಮತ್ ಟ್ರೇಡರ್ಸ್ನ ವಿವೇಕ್ ಅವರ ಮಗನಿಗೆ ಪ್ರೈಸ್ ಸಿಗ್ತಾ ಇದೆ. ಅವರು ಸುರತ್ಕಲ್ನ NITನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ರ್ಯಾಂಕ್ ಪಡೆದ ಹುಡುಗ. 2 ವಾಷಿಂಗ್ ಮೆಷಿನ್ ಇದೆ. 2 ಟಿವಿಗಳಾದ ನಂತರ 2 ವಾಷಿಂಗ್ ಮೆಷಿನ್ ಇದೆ. ಅಶ್ವಥ್ ಸರ್ ಅವರು ಹೆಲ್ಪ್ ಮಾಡಿ ಸರ್ ನನಗೆ. 2 ಸ್ಪೆಷಲ್ ಆದ ಚೀಟಿಗಳು. 2 ವಾಷಿಂಗ್ ಮೆಷಿನ್ಗಳು. 1 ಬಹುಮಾನ ವಾಷಿಂಗ್ ಮೆಷಿನ್. 1 ಪ್ರೈಸ್ ಇರುತ್ತೆ. ದಿವ್ಯಾ, ಅಡ್ರೆಸ್ ಇಲ್ಲ. 39398 ಅವರ ಕೂಪನ್ ನಂಬರ್. ದಿವ್ಯಾ ಅವರಿಗೆ ಅಭಿನಂದನೆ ಹೇಳ್ತೇವೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವಾಷಿಂಗ್ ಮೆಷಿನ್ ನಿಮ್ಗೆ ಸಿಗ್ತಾ ಇದೆ ವಿತ್ ಗ್ಯಾರಂಟಿ ಕಾರ್ಡ್. ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ವಾಷಿಂಗ್ ಮೆಷಿನ್ ಹೋಗ್ತಾ ಇದೆ. ಪ್ರವೀಣ್ ಅವರು ಕೌಡೂರಿಂದ ಬಂದು ಈ ಪ್ರೈಸ್ ತಗೋತಾ ಇದ್ದಾರೆ. ಅವರ ಬಿಲ್ ನಂಬರ್ 14C, ಕೂಪನ್ ನಂಬರ್ 23981. ಪ್ರವೀಣ್ ಅವರೇ ಕಂಗ್ರಾಟ್ಸ್. ನೀವು ಸ್ಪೆಷಲ್ ಆಗಿರ್ತಕ್ಕಂಥ ವಾಷಿಂಗ್ ಮೆಷಿನ್ ತಗೊಳ್ತಾ ಇದ್ದೀರಿ, ಅಭಿನಂದನೆ ನಿಮಗೆ. ಇನ್ನು ಒಂದೇ ಡ್ರಾ ಇದೆ. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ತಕ್ಕಂಥ ಹೀರೋ ಬೈಕ್. ಅದು ಹೀರೋ ಬೈಕು, ಬೆಲೆ ಬಾಳುವಂಥ ಹೀರೋ. ಅದರ ರೇಟ್ ನಿಮ್ಗೆ ಗೊತ್ತಿದೆ. ದೀಪಾವಳಿ ಮೆಗಾ ಸೇಲಲ್ಲಿ ಇವತ್ತು ಹೀರೋ ಬೈಕನ್ನು ಗೆಲ್ಲುವವರು ಯಾರು ನಂಗೆ ಗೊತ್ತಿಲ್ಲ. ನನ್ನ ಚೀಟಿ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ.
ತುಂಬ ಒಳ್ಳೆ ಭಾವನೆ ಇರ್ತಕ್ಕಂಥ ವ್ಯಕ್ತಿಗಳು ವೇದಿಕೆ ಮೇಲೆ ಇದ್ದಾರೆ. ಯಾರು ತೆಗೆದ್ರು ಖುಷಿ ನನಗೆ. ಸರ್, ಒಂದು ಅದ್ಭುತವಾಗಿರ್ತಕ್ಕಂಥ ಚೀಟಿ ಹೀರೋ ಬೈಕ್ಗೋಸ್ಕರ. ಪ್ರಶಾಂತ್ ಅವರ ಕೈಯಲ್ಲಿ ಕರೆಂಟ್ ಪಾಸ್ ಆಗ್ತದೆ ಈಗ. ಒಂದು ಚೀಟಿ ಲಕ್ಕಿ ಡ್ರಾದಲ್ಲಿ ಹೀರೋ ಬೈಕ್, ಇಲ್ಲಿ ಇದ್ರ ಬೈಕ್ ತಗೊಂಡು ಹೋಗ್ಬೋದು. ದೇವರೇ, ಅಡ್ರೆಸ್ ಇದೆ ಇರುವತ್ತೂರಿಂದ ಬ್ರಾಹ್ಮರಿ ಮನೆ, ಇರುವತ್ತೂರಿಂದ ಬ್ರಾಹ್ಮರಿ ಮನೆ. ಸುಪ್ರಿಯಾ ಅವರಿಗೆ ಇವತ್ತಿನ ಬೈಕ್ ಸಿಗ್ತಾ ಇದೆ. ಅವ್ರಿಗೆ ಬೈಕ್ ಬಿಡ್ಲಿ ಬರುತ್ತಾ ಗೊತ್ತಿಲ್ಲ ನನಗೆ. ಸುಪ್ರಿಯಾ ಅಂತ ಹೆಸರಿದೆ, ಹೆಣ್ಮಕ್ಳು ಬೈಕ್ ಬಿಡ್ತಾರೆ ಇವತ್ತಿಗೆ. ಅವರಿಗೆ ಶುಭಾಶಯವನ್ನ ಕೊಡ್ತೇನೆ. ಅವರ ಮೊಬೈಲ್ ನಂಬರ್ ಕೂಡ ಇದೆ. ಅವರ ಕೂಪನ್ ನಂಬರ್ 23979. ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ, ಬಹಳ ಪ್ರಶಾಂತ್ ಕಾಮತ್ ಅವರು ಎರಡು ಮಾತು ಶುಭಾಶಯವನ್ನ ಕೋರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೇನೆ. ನಮಸ್ಕಾರ ವೇದಿಕೆಯ ಎಲ್ಲ ಗಣ್ಯರಿಗೆ, ವಿಶೇಷವಾಗಿ ಇವತ್ತು ಪ್ರಶಾಂತ್ ಶೆಣೈ ಅವರು ಮತ್ತು ಅವರ ಮಿಸ್ಸಸ್ ಶ್ರೀಮತಿ ಅವರು ಬಾಲಾಜಿ ಮೊಬೈಲ್ಸ್ ದೀಪಾವಳಿ ಕಾರ್ಯಕ್ರಮ ಪ್ರಯುಕ್ತ ವಿಶೇಷವಾಗಿ ಗಿಫ್ಟ್ ವೋಚರನ್ನು ಇಲ್ಲಿ ಇವತ್ತು ಡ್ರಾ ಆಗಿದ್ದುಂಟು. ಎಲ್ಲ ವಿನ್ನರ್ಸ್ ಯಾರ್ಯಾರಾಗಿದ್ದಾರೆ, ಯಾರ್ಯಾರಿಗೆ ಇದು ಸಿಕ್ಕಿದೆ ಇವತ್ತಿದು ಗಿಫ್ಟ್, ಎಲ್ಲರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ಬೈಕ್ ಕೂಡ ಇತ್ತು, ಅದು ಬಹುಶಃ ಲೇಡೀಸಿಗೆ ಸಿಕ್ಕಿರಬೇಕು ಮನೆಯವರಿಗೆ, ಅವರಿಗೆ ವಿಶೇಷವಾಗಿ ಶುಭಾಶಯ ಹೇಳ್ತಾ ಇದ್ದೇನೆ. ಹೀಗೆ ಪ್ರಶಾಂತ್ ಶೆಣೈ ಅವರ ಉದ್ಯಮ ಇನ್ನಷ್ಟು ಕಾರ್ಕಳದಲ್ಲಿ ಈಗ ಭಾರಿ ಹೆಸರು ಮಾಡಿದೆ. ಇನ್ನು ಜಿಲ್ಲೆಯಾದ್ಯಂತ ಹೋಗಿ ಇನ್ನೂ ಸಹ ಒಳ್ಳೆ ರೀತಿಯಲ್ಲಿ ಬಾಲಾಜಿ ಮೊಬೈಲ್ಸ್ ಕಾರ್ಕಳದ ಒಂದು ಹೆಮ್ಮೆ ಆಗಿದೆ. ಇನ್ನೂ ಸಹ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಹೋಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಇಂಥ ಇನ್ನೂ ಸಹ ಕಾರ್ಯಕ್ರಮಗಳು ಈ ಜನೋಪಯೋಗಿ ಹೀಗೆ ಮೊಬೈಲ್ ಎಕ್ಸ್ಚೇಂಜ್ ಇದು ಕಾರ್ಯಕ್ರಮ ಏನು ನಡೀತಾ ಇರಲಿ ಅಂತೇಳಿ ನಾನು ಪ್ರಶಾಂತ್ ಶೆಣೈ ಅವರಿಗೆ ಮತ್ತು ಅವರ ಶ್ರೀಮತಿಗೆ ಹಾರೈಸ್ತೇನೆ. ಧನ್ಯವಾದಗಳು ಸರ್, ನಿಮಗೆ ತುಂಬ ಥ್ಯಾಂಕ್ಸು. ಎಲ್ಲ ಅತಿಥಿಗಳಿಗೆ ಧನ್ಯವಾದ ಹೇಳ್ತಾ ಈ ಲಕ್ಕಿ ಡ್ರಾವನ್ನು ಮುಗಿಸ್ತಾ ಇದ್ದೇವೆ. ಇನ್ನೊಂದು 5 ಪ್ರೈಸ್ ಇದೆ, ಪ್ರೈಸ್ ತಗೊಂಡು ಹೋಗ್ಬೋದು. 5 ಪ್ರಶ್ನೆಗಳನ್ನು ಕೇಳಿ ಬಾಕಿ ಇದೆ. ನಾನು ಎಲ್ಲ ಗೆಸ್ಟ್ನವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಈ ದೀಪಾವಳಿಯ ಸ್ಪೆಷಲ್ ಆಗಿರ್ತಕ್ಕಂಥ ಲಕ್ಕಿ ಡ್ರಾವನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿರ್ತಕ್ಕಂಥವ್ರು ಯಾರು ಬೇಕಾದ್ರೂ ಉತ್ತರಗಳನ್ನು ಕೊಡ್ಬೋದು. ತುಂಬ ಸಿಂಪಲ್ ಆಗಿರ್ತಕ್ಕಂಥ 5 ಪ್ರಶ್ನೆಗಳು, ತುಂಬ ಸಿಂಪಲ್. ಯಾರಿಗೆ ಉತ್ತರ ಗೊತ್ತಿದೆ ಮುಂದೆ ಬಂದು ಹೇಳ್ತಾ ಹೋಗಿ. ಜಗತ್ತಿನ ಅತ್ಯಂತ ಭಾರವಾಗಿರ್ತಕ್ಕಂತಹ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಯಾವುದು? ಅದನ್ನು ಕಂಡು ಹಿಡಿದವರು ಯಾರು? ಜಗತ್ತಿನ ಅತ್ಯಂತ ಭಾರವಾಗಿರ್ತಕ್ಕಂಥ ಮಂತ್ರ ಯಾವುದು? ಅದು ಭಾರತದ್ದು. ಅದನ್ನು ಕಂಡು ಹಿಡಿದವರು ಯಾರು? 1 2 3 4 5 ಕಷ್ಟ ಆಗ್ತಾ ಇದೆಯಾ ಪ್ರಶ್ನೆ? ಇನ್ನೂ ಸಿಂಪಲ್ ಪ್ರಶ್ನೆ ಕೇಳ್ತೇನೆ ಸರ್. ಇನ್ನೂ ಸಿಂಪಲ್ ಪ್ರಶ್ನೆ. ಅಕ್ಟೋಬರ್ 2ನೇ ತಾರೀಕು ಗಾಂಧೀಜಿ ಹುಡ್ತಾರೆ. ಅದೇ ಅಕ್ಟೋಬರ್ 2ನೇ ತಾರೀಕು ಇನ್ನೊಬ್ಬ ಮಾಜಿ ಪ್ರಧಾನಮಂತ್ರಿ ಹುಟ್ಟಿದ್ದಾರೆ ಭಾರತದಲ್ಲಿ. ಇಲ್ಲಿ ಬಂದು ಹೇಳಿ, ಇಲ್ಲಿ ಬಂದು ಕ್ಯಾಮರಾದ ಮುಂದೆ ಹೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ. ಕರೆಕ್ಟ್ ಆದ ಪ್ರಶ್ನೆ. ಒಂದು ಚಂದವಾದ ಪ್ರೈಸ್ ಸಿಗ್ತಾ ಇದೆ ಹುಡುಗನಿಗೆ. ಕಂಗ್ರಾಟ್ಸ್. ಹೆಸರು ಹೇಳು ಮಗ, ಹೆಸರು ಹೇಳು ಪ್ಲೀಸ್. ವೇಣಿಕೃಷ್ಣ. ಚಂದ ವೇಣಿಕೃಷ್ಣ, ಅದ್ಭುತ. ಚಂದವಾದ ಜಡೆ ಇದೆ. ಕಂಗ್ರಾಚುಲೇಷನ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಆಗ ಪ್ರಶ್ನೆ ಕೇಳಿದ್ದಾನೆ, ಅತ್ಯಂತ ಭಾರವಾಗಿರ್ತಕ್ಕಂಥ ಮಂತ್ರ ಯಾವುದು? ಗಾಯತ್ರಿ ಮಂತ್ರ. ಅದನ್ನು ಕಂಡು ಹಿಡಿದವರು ವಿಶ್ವಾಮಿತ್ರ. ಗೊತ್ತಿರಬೇಕು ಅಂತ ಆನಂದ ಪಡೋದು ನಾನು, ಗೊತ್ತಿರಬೇಕು ಅಂತ ಆಸೆ ಪಡುವಂಥದ್ದು. ತುಂಬ ಚಂದವಾಗಿರ್ತಕ್ಕಂಥ ಪ್ರಶ್ನೆ. ಭಾರತದಲ್ಲಿ ಇವತ್ತು ಇರತಕ್ಕಂತಹ ರಾಜ್ಯಗಳು ಅದ್ಭುತವಾಗಿರ್ತಕ್ಕಂಥದ್ದು. ಕರ್ನಾಟಕ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ರಾಜ್ಯ. ಕರ್ನಾಟಕದ ನಾಡಗೀತೆಯನ್ನು ಬರೆದವರು ಯಾರು? ರವೀಂದ್ರನಾಥ್ ಠಾಕೂರ್. ನಾಡಗೀತೆ ಸರ್, ನಾಡಗೀತೆ, ದೇಶಭಕ್ತಿ ಗೀತೆ ಅಲ್ಲ. ಬಂಕಿಂಚಂದ್ರ ಚಟರ್ಜಿ ಸರ್, ನಾಡಗೀತೆ, ಕನ್ನಡದ ನಾಡಗೀತೆ. ನೀವು ಗೆಲ್ಲಬೇಕು ಅಂತ ನಂಗೆ ಆಸೆ ಇದೆ. ಜಯ ಭಾರತ ಜನನೀಯ ತನುಜಾತೆ. ರವೀಂದ್ರನಾಥ್ ಠಾಕೂರ್. ಕುವೆಂಪು ಸರ್. ಚಾನ್ಸ್ ಕೊಡ್ತೇನೆ, ವರಿ ಮಾಡಬೇಡ. ಇವ್ರಿಗೊಂದು ಸ್ಪೆಷಲ್ ಪ್ರೈಸ್ ಕೊಡಿ ಸರ್. ಬಂದದ್ದು ನೀನು ಹೌದು ಮಗ. ಇನ್ನೊಂದು ಪ್ರಶ್ನೆ ಇದೆ, ನಿರಾಶೆ ಮಾಡೋದಿಲ್ಲ ನಾವು, ಆಯ್ತಾ? ನಿರಾಶೆ ಖಂಡಿತವಾಗಿ ಮಾಡೋದಿಲ್ಲ. ಮುಂದೆ ಬಾ ಮಗ, ಚಂದವಾದ ಪ್ರಶ್ನೆ ಕೇಳ್ತೇನೆ. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಭಾಳ ಚಂದವಾಗಿರ್ತಕ್ಕಂಥ ಪ್ರಶ್ನೆ. ನಾವು ಹಿಂದೂಗಳು ಗೋಪೂಜೆಯನ್ನು ಮಾಡ್ತೇವಲ್ವಾ? ಗೋಪೂಜೆಯನ್ನು ಮಾಡುವಂಥದ್ದು ಯಾವ ಹಬ್ಬದ ಹೊತ್ತಲ್ಲಿ? ದೀಪಾವಳಿ, ಮಹಾನವಮಿ, ಯಾವ ಹೊತ್ತಲ್ಲಿ? ಮಹಾನವಮಿ. ಗೋಪೂಜೆಯನ್ನು ಮಾಡುವಂಥ ಹಬ್ಬ ಯಾವುದು? ದೀಪಾವಳಿ, ಮಹಾನವಮಿ, ಯಾವ ಹೊತ್ತಲ್ಲಿ? ಸರ್, ಇವನಿಗೆ ಚಾನ್ಸ್ ಕೊಡ್ತೇನೆ. ದೀಪಾವಳಿ. ಮಹಾನವಮಿ ಹೇಳಿದ ದೀಪಾವಳಿ ಹೇಳ್ತಾನೆ. ಪ್ರೈಸ್ ಕೊಡಬೇಕು ಸಣ್ಣ ಮಕ್ಕಳಿಗೆ. ನೀವು ಖಂಡಿತ ಬಾಲಾಜಿ ಮೊಬೈಲ್ಸಿಗೆ ಬನ್ನಿ, ವ್ಯಾಪಾರ ಮಾಡಿ ಸ್ಟಾರ್ಟ್ ಮಾಡಿ. ಸ್ಪೆಷಲ್ ಪ್ರೈಸ್ ನಿಮ್ಗೆ ಕೊಡ್ತಾ ಇದ್ದೇನೆ. ಇದು ದೊಡ್ಡವರಿಗೆ, ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಚಂದ ಪ್ರಶ್ನೆ, ಚಂದವಾದ ಉತ್ತರ.
ಆಗಸ್ಟ್ 15ನೇ ತಾರೀಕು 1947ನೇ ಇಸ್ವಿ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಬಂತು ಭಾರತಕ್ಕೆ. 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂತು. ಅದು ಯಾವ ವಾರ ಆಗಿತ್ತು? ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ? ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಯಾವ ವಾರ ಅಂತ ಹೇಳಿ ಪ್ರೈಸ್ ತಗೊಂಡೋಗಿ. ಶುಕ್ರವಾರ. ಶುಕ್ರವಾರ. ಶುಕ್ರವಾರ ಸರಿ ಇತ್ತು. ನಮ್ಮ ಸರಿಗೆ ಒಂದು ಸ್ಪೆಷಲ್ ಪ್ರೈಸ್ ಕೊಡಿ. ಹಾಂ, ಇನ್ನು ಕೊನೆಯ 3 ಪ್ರೈಸ್ ಇದೆ. ಯಾರು ಬೇಕಾದ್ರೆ ತಗೋಬೋದು. ಯಾರು ಬೇಕಾದ್ರೆ ತಗೊಳ್ತಾ ಹೋಗ್ಬೋದು. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳಬೇಕು ನಾನು. ಬಹಳ ಸಿಂಪಲ್ ಆದ ಪ್ರಶ್ನೆ ಕೇಳಬೇಕು. ಕಾರ್ಕಳಕ್ಕೆ ಕಾರ್ಕಳ ಅಂತ ಹೆಸರು ಬಂತಲ್ಲ, ಕಾರ್ಕಳ ಅಂತ ಹೆಸರು ಬಂತಲ್ಲ, ಏನು ಕಾರಣ ಅಂತ ಹೇಳಿ. ಯಾರು ಬೇಕಾದ್ರೆ ಬಂದು ಹೇಳಿ. ಸಿಂಪಲ್, ಇಲ್ಲಿ ಬಂದು ಹೇಳಿ ಸರ್. ಕರಿಯ ಕಲ್ಲು ಇರುವುದರಿಂದ. ಕರಿಯ ಕಲ್ಲು ಇರೋದ್ರಿಂದ ನೀವು ಕರೆಕ್ಟ್ ಉತ್ತರ ಹೇಳಿದಿರಿ. ನಿಮ್ಗೆ ಪ್ರೈಸ್ ಕೊಡ್ತೇನೆ, ಪ್ರೈಸ್ ತಗೊಂಡು ಹೋಗಿ. ಮುಂದಿನ ಪ್ರಶ್ನೆ, ಎನಿಬಡಿ ಕ್ಯಾನ್ ಆನ್ಸರ್. ಯಾರು ಬೇಕಾದ್ರೆ ಟ್ರೈ ಮಾಡ್ಬೋದು. ಕಾರ್ಕಳವನ್ನು ಯಾಕೆ ಪಡು ತಿರುಪತಿ ಅಂತ ಕರೀತಾರೆ? ವೆಂಕಟರಮಣ ದೇವಸ್ಥಾನ ಇರುವುದರಿಂದ ಪಡು ತಿರುಪತಿ ಅಂತ. ಕಾರ್ಕಳದಲ್ಲಿ ವೆಂಕಟರಮಣ ದೇವಸ್ಥಾನ ಇರೋದಕ್ಕೆ ಪಡು ತಿರುಪತಿ ಅಂತ ಹೇಳ್ತಾರೆ. ಅದು ಕಾರ್ಕಳದ ಮೇನ್ ತಿರುಪತಿ, ಅದರಿಂದ ಅದಕ್ಕೆ ಪಡು ತಿರುಪತಿ ಅಂತ ಹೆಸರು ಬಂದಿದೆ. ಕಾರ್ಕಳದ ವೆಂಕಟರಮಣ ದೇವಸ್ಥಾನ. ಬನ್ನಿ ಸರ್, ಹೇಳಿದ್ದು ಅರ್ಧ ಕರೆಕ್ಟ್ ಇದೆ, ನೀವು ಕರೆಕ್ಟ್ ಮಾಡಿ. ತಿರುಪತಿಯಲ್ಲಿ ನಡೆಯುವಂಥ ಎಲ್ಲ ಉತ್ಸವವು ಕಾರ್ಕಳದಲ್ಲಿ ಕೂಡ ನಡೀತದೆ, ಅದಕ್ಕೆ ಪಡು ತಿರುಪತಿ ಅಂತ. ನಿಮ್ಮ ಉತ್ತರ ತುಂಬ ಕರೆಕ್ಟ್ ಆಗಿದೆ. ತಿರುಪತಿಲಿರ್ತಕ್ಕಂಥ ಸರ್ ಎಲ್ಲ ಮುಂದೆ ಬನ್ನಿ. ತಿರುಪತಿಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಕಾರ್ಕಳದಲ್ಲಿವೆ ಮತ್ತು ತಿರುಪತಿಯಲ್ಲಿ ಆಗುವಂಥ ಎಲ್ಲ ಉತ್ಸವಗಳು ಆಗ್ತವೆ ಕಾರ್ಕಳದಲ್ಲಿ. ಕನೆಕ್ಷನ್ ಇದೆ ನಮಗೆ. ಸರ್, ನಿಮ್ಮ ಹೆಸರು ಹೇಳಿ. ಪ್ರಸನ್ನ ಅಂತ. ಪ್ರಸನ್ನ ಅವರಿಗೆ ಕಂಗ್ರಾಚುಲೇಷನ್. ಕೊನೆಯ 2 ಪ್ರೈಸ್ ಇದೆ ಅಕ್ಕ. ಲಾಸ್ಟ್ 2 ಪ್ರೈಸ್ ಇದೆ. ಈ ಪ್ರೈಸು ತುಂಬ ಹಿರಿಯರಿಗೆ, ನಮ್ಮ ಹಿರಿಯರು ಹೇಳಿದ್ದಾರೆ. ದಯವಿಟ್ಟು ಮುಂದೆ ಉತ್ತರ ಕೊಡಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತೇನೆ. ತುಂಬ ಚಂದ ಪ್ರಶ್ನೆ ಕೇಳಬೇಕು ನಾನು ಕಷ್ಟವಾದ ಪ್ರಶ್ನೆಗಳನ್ನು ಕೇಳಬಾರ್ದು. ಹಿರಿಯರಿಗೆ ಈಸಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗಬೇಕು. ಸುಲಭ ಪ್ರಶ್ನೆಗಳನ್ನು ಕೇಳ್ತಾ ಹೋಗಬೇಕು. ದಯವಿಟ್ಟು ಉತ್ತರ ಕೊಳ್ಳಿ, ಸ್ಟಾರ್ಟ್ ಮಾಡಿ. ನಮ್ಮ ಹಿರಿಯರ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. ನವರಾತ್ರಿ ಹೊತ್ತಲ್ಲಿ ನಾವು ಹಿಂದೂಗಳು ಆರಾಧನೆ ಮಾಡ್ತೇವಲ್ವಾ? ಯಾವ ದೇವಿಯ ಆರಾಧನೆಯನ್ನು ಮಾಡ್ತೇವೆ? ನವರಾತ್ರಿ ಹೊತ್ತಲ್ಲಿ ಯಾವ ದೇವಿಯ ಆರಾಧನೆಯನ್ನು ಮಾಡ್ತೇವೆ? ಇಲ್ಲಿ ಬಂದು ಉತ್ತರ ಕೊಡಿ ಸರ್. ಒಂದು ಪ್ರೈಸ್ ಕೊಟ್ಟೆ ನಾನು, ಇನ್ನೊಬ್ಬರಿಗೆ ಚಾನ್ಸ್ ಕೊಡ್ತೇನೆ ಸರ್, ಆಗ್ಬೋದಲ್ಲ? ಒಂದು ಪ್ರೈಸ್ ಸಿಕ್ಕಿತ್ತು ನಿಮಗೆ, ಥ್ಯಾಂಕ್ಸ್ ನಿಮಗೆ. ಬೇರೆ ಮಕ್ಕಳಿಗೆ ಚಾನ್ಸ್ ಕೊಡ್ತೇನೆ. ಬೇರೆಯವರು ಬನ್ನಿಸ್ತೀವಿ. ಇಲ್ಲಿ ಸರ್, ದುರ್ಗಾದೇವಿ. ನವದುರ್ಗಿಯರ ಆರಾಧನೆ ಆಗುವಂಥದ್ದು ಸ್ಪೆಷಲ್ ಪ್ರೈಸ್ ನಿಮ್ಗೆ ಕೊಡ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಕೊನೆಯ ಪ್ರಶ್ನೆ ಇವತ್ತು. ಬಾಲಾಜಿ ಅಂತ ನಾವು ಕರೀತೇವಲ್ವಾ? ಬಾಲಾಜಿ ಮೊಬೈಲ್ಸ್ ಕಾರ್ಕಳದ ಮಹೋನ್ನತವಾದ ಅತ್ಯಂತ ವಿಸ್ತಾರವಾಗಿರ್ತಕ್ಕಂಥ ಮೊಬೈಲ್ ಶಾಪ್. ಅದು ಅದ್ಭುತ ಸರ್ವಿಸ್ ಕೊಡುವಂಥ ಮೊಬೈಲ್ ಶಾಪು. ಬಾಲಾಜಿಯ ಇನ್ನೊಂದು ಹೆಸರೇನು? ಬಾಲಾಜಿಯ ಇನ್ನೊಂದು ಹೆಸರು. ಕೊನೆಯ ಪ್ರಶ್ನೆ, ಕೊನೆಯ ಬಹುಮಾನ. ಹನುಮಾನ್ ಅಲ್ಲ ಮಗ. ಬಾಲಾಜಿಯ ಇನ್ನೊಂದು ಹೆಸರು ಇಲ್ಲಿ ಬಂದು ಹೇಳಬೇಕು. ತಿರುಪತಿಯ ವೆಂಕಟರಮಣ. ಕೊಡ್ಬೋದಾ ಪ್ರೈಸ್? ನಾನು ಕೊಡ್ಬೋದಾ ಸರ್? ಒಂದು ಪ್ರೈಸ್ ಅವ್ರಿಗೆ ಕೊಟ್ಟಿದ್ದೇನೆ, ನನಗೆ ಹೊಟ್ಟೆ ಕಿಚ್ಚಿಲ್ಲ. 2ನೇ ಪ್ರೈಸ್ಗೂ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್, ಧನ್ಯವಾದಗಳು. ಇವತ್ತು ಯಾರೆಲ್ಲ ಮೆಗಾ ಶೋನಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಲಕ್ಕಿ ಡ್ರಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಎಲ್ಲ ನಮ್ಮ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಲಕ್ಕಿ ಡ್ರಾದಲ್ಲಿ ಪಾರ್ಟಿಸಿಪೇಟ್ ಮಾಡತಕ್ಕಂಥ ಎಲ್ಲ ಮೊಬೈಲ್ನ ಗ್ರಾಹಕರಿಗೆ ಒಂದು ಬಹುಮಾನ ಇದೆ ಅಂತ. ಕೊನೆಯ ಬಹುಮಾನ ಯಾರು ಬೇಕಾದ್ರೆ ಗೆಲ್ಲಬಹುದು. ಕೊನೆಯ ಬಹುಮಾನ, ಲಾಸ್ಟ್ ಬಹುಮಾನ ಇದೆ. ಯಾರು ಬೇಕಾದ್ರೂ ಗೆಲ್ಲಿಕ್ಕೆ ಸಾಧ್ಯ ಇದೆ. ರೈಲ್ವೇಸ್ಗಳಲ್ಲಿ ಸಮಯವನ್ನು ಹೇಳುವಾಗ 18 ಗಂಟೆ ಅಂತ ಹೇಳ್ತಾರೆ. 18 ಗಂಟೆ ಅಂದರೆ ಎಷ್ಟು ಗಂಟೆ ಅದು? ಇಲ್ಲಿ ಬಂದು ಹೇಳಿ ಸರ್, ಯಾರು ಬೇಗ ಬರ್ತಾರೆ ಅವರು. 6 ಗಂಟೆ. 19 ಗಂಟೆ ಅಂತ ಹೇಳಿದ್ರೆ 7 ಗಂಟೆ. 20 ಗಂಟೆ ಅಂತ ಹೇಳಿದ್ರೆ 8 ಗಂಟೆ. 24 ಗಂಟೆ ಅಂತ ಹೇಳಿದ್ರೆ 12 ಗಂಟೆ. ನಿಮ್ಮ ಉತ್ತರಗಳು ಸರ್. ಯಾರಿಗೆ ಪ್ರೈಸ್ ಕೊಡೋದು ನಾನೀಗ? ಇನ್ನೊಂದು ಪ್ರಶ್ನೆ ಕೇಳ್ತೇನೆ ಸರ್. ಇನ್ನೊಂದು ಸಿಂಪಲ್ ಆದ ಪ್ರಶ್ನೆ. ಭಾರತದಲ್ಲಿ ಅತ್ಯಂತ ವೇಗವಾಗಿ ಓಡುವಂಥ ಟ್ರೈನ್ ಯಾವುದು? ಈಗ ಭಾರತದಲ್ಲಿ ಅತ್ಯಂತ ವೇಗವಾಗಿ ಓಡೋ ಟ್ರೈನ್ ಯಾವುದು? ಮೆಟ್ರೋ ಅಲ್ಲ. ದ ಫಾಸ್ಟೆಸ್ಟ್ ಟ್ರೈನ್ ಇನ್ ಇಂಡಿಯಾ. ಒಂದೇ ಭಾರತ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ಪೆಷಲ್ ಆಗಿರ್ತಕ್ಕಂಥ ಪ್ರೈಸ್ ನಿಮ್ಗೆ ಸಿಗ್ತಾ ಇದೆ. ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. 2ನೇ ಪ್ರೈಸ್ ಸಿಕ್ಕಿತ್ತು. ಪಾರ್ಟಿಸಿಪೇಟ್ ಮಾಡತಕ್ಕಂಥ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀವಿ. ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿ ಆಗ್ತಾ ಇರೋಣ. ಬಾಲಾಜಿ ಮೊಬೈಲ್ಸಿಗೆ ಬನ್ನಿ, ವ್ಯವಹಾರಗಳನ್ನು ಮಾಡಿ, ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯವಹಾರಗಳನ್ನು ಮಾಡ್ತಾ ಪ್ರೈಸ್ ತಗೊಂಡು ಹೋಗಿ. ನಿಮಗೆಲ್ಲ ಧನ್ಯವಾದಗಳು ಸರ್. ಮುಂದಿನ ವರ್ಷ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ವೆರಿ ಮಚ್.